ನಮಗೆ ಕಾಮನ್ ಆಗಿ ಗೊತ್ತಿರುವಂಥದ್ದು ಒಂದು ಉಬ್ಬಿದ ರಕ್ತನಾಳ, ಅಂದರೆ ಕಾಲಲ್ಲಿ ಒಂದು ಗ್ರೀನಿಶ್ ಆಗಿರುವಂಥ ವೇನ್ಸ್ ಕಾಣಿಸ್ತಾ ಇರುತ್ತೆ ಅಂತ. ಸೊ ಇದು ಅಷ್ಟೇನಾ, ಅಥವಾ ವೈದ್ಯಕೀಯವಾಗಿ ನೀವು ಇದನ್ನು ಹೇಗೆ ಡಿಫೈನ್ ಮಾಡ್ತೀರಾ? ನಮ್ಮ ಬಾಡಿಲಿ ಒಂದು ಸರ್ಕ್ಯುಲೇಷನ್ ಸಿಸ್ಟಮ್ ಅಂತ ಇದೆ. ಹಾರ್ಟ್ ಅದಕ್ಕೆ ಪಂಪಿಂಗ್ ಸ್ಟೇಷನ್ನು. ಸೊ ಶುದ್ಧ ರಕ್ತನಾಳಕ್ಕೆ ಬರೋ ಕಾಯಿಲೆಗಳೇ ಬೇರೆ, ಅಶುದ್ಧ ರಕ್ತನಾಳ ಕಾಯಿಲೆಗಳೇ ಬೇರೆ. ಕೆಲವು ಪ್ರೊಫೆಷನ್ನಿಗೆ ಕಾಸ್ಮೆಟಿಕ್ಕೆ ಅವ್ರ ತಲೆಯಲ್ಲಿ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಏರ್ ಹಾಸ್ಟೆಸ್ಸು, ಫಿಲ್ಮ್ ಇಂಡಸ್ಟ್ರಿಲಿ ಇರೋರಿಗೆ ಅದು ಚೆನ್ನಾಗಿ ಕಾಣ್ತಿಲ್ಲ ಅಂದ್ರೂ ಒಂದು ಪ್ರಾಬ್ಲಮ್ಮೆ. ಇದು ಎಸ್ಪೆಷಲಿ ತುಂಬ ನಿಂತು ಕೆಲಸ ಮಾಡೋವಂಥವ್ರಿಗೆ ಬರೋದು. ವೆಯ್ನ್ ವೀಕ್ನೆಸ್ಸು ಫ್ಯಾಮಿಲಿಲೇ ರನ್ ಆಗುತ್ತೆ, ಅಥವಾ ಜೆನೆಟಿಕ್ ಬೈ ಬರ್ತೆ ವ್ಯಾಲ್ವ್ ವೀಕ್ನೆಸ್ ಇರುತ್ತೆ. ಈ ಒಬೆಸಿಟಿಯಿಂದ ಕಾಲಲ್ಲಿ ವೆಯ್ನು ವ್ಯಾಲ್ವು ಎಲ್ಲ ವೀಕ್ ಆಗುತ್ತೆ. ವೆರಿಕೋಸ್ ವೇನ್ಸ್ ನಮ್ಮ ಜೀವಕ್ಕೆ ಅಪಾಯವನ್ನು ಉಂಟು ಮಾಡಬಹುದು. ವ್ಯಾರಿಕೋಸ್ ವೈನ್ ಸಿಂಪ್ಟಮ್ಸ್ ಟಿಪಿಕಲ್ ಆಗಿರುತ್ತೆ, ಬೇರೆ ಯಾವುದೇ ಸಿಂಪ್ಟಮ್ಸಿಗೂ ರಿಲೇಟ್ ಆಗಲ್ಲ. ಬೆಳಗ್ಗೆ ಚೆನ್ನಾಗಿರ್ತಾರೆ, ಸಾಯಂಕಾಲ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಆಕ್ಟಿವ್ ಪೀಪಲ್, ನಮ್ಮ ಫಾರ್ಮರ್ಸು, ಸ್ಪೋರ್ಟ್ಸ್ಮನ್ಗಳು ಕಾಲು ತುಂಬ ಸ್ಟ್ರಾಂಗ್ ಇರುತ್ತೆ. ಮಸಲ್ಸ್ ಕಾಲಲ್ಲಿ ಸ್ಟ್ರಾಂಗ್ ಇದ್ದು ಫ್ಯಾಟ್ ಇಲ್ಲ ಅಂದರೆ ಜಿಮ್ಮಿಗೆ ಹೋದರೆ ವ್ಯಾರಿಕೋಸ್ ವೈನ್ ಬರುತ್ತೆ ಅಂತೇಳಿ. ಬಟ್ ಇಟ್ ಈಸ್ ಎ ಟೋಟಲಿ ಆಪೋಸಿಟ್ ಕಾನ್ಸೆಪ್ಟ್. ಜಿಮ್ಮಿಗೆ ಹೋದರೆ ವ್ಯಾರಿಕೋಸ್ ವೈನ್ ಬರಲ್ಲ, ಅಥವಾ ಕಾಲಿಗೆ ಎಕ್ಸಸೈಸ್ ಮಾಡಿದ್ರೆ ವ್ಯಾರಿಕೋಸ್ ವೈನ್ ಬರೋದಿಲ್ಲ. ಇನ್ಫ್ಯಾಕ್ಟ್ ಇಂಡಿಯನ್ ಫೀಮೇಲ್ಸಲ್ಲಿ ಕಾಲಿಗೆ ಎಕ್ಸಸೈಸೇ ಮಾಡೋದಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ಗಂಡಸರು ಸ್ಪೋರ್ಟ್ಸು ಅದು ಇದು ಅಂತ ಮೇಲ್ಸಲ್ಲಿ ಇರುತ್ತೆ, ಫೀಮೇಲ್ಸಲ್ಲಿ ಇರೋದೇ ಇಲ್ಲ. ಕಾಸ್ಮೆಟಿಕ್ ಈಸ್ ಆಲ್ಸೋ ಪ್ರಾಬ್ಲಮ್ ಫಾರ್ ಸೋ ಮೆನಿ ಪ್ರೊಫೆಷ್ನಲ್ ಪೀಪಲ್. ಇದಕ್ಕೆ ಮೊದಲೆಲ್ಲ ಸರ್ಜರಿ ಅಂತ ದೊಡ್ಡ ಇದೊಂದು 25 ವರ್ಷದಿಂದ ಸರ್ಜರಿ ಇತ್ತು. ಗೋಲ್ಡ್ ಸ್ಟ್ಯಾಂಡರ್ಡ್ ಎಲ್ಲ ಕಟ್ ಮಾಡಿ ನರಗಳನ್ನು ತೆಗಿತಾ ಇದ್ರು. ಬಟ್ ಇವಾಗ ಯಾರೂ ಮಾಡೋದಿಲ್ಲ. ಇವಾಗ ಭಾರಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳು ಬಂದಿದೆ. ಸೊ ತುಂಬ ಸಿಂಪಲ್ ಆಗಿದೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿದ ರಕ್ತನಾಳಗಳು, ಈಗಂತೂ ತುಂಬ ಜನರಿಗೆ ಈ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಕೆಲವರು ಇದನ್ನು ಬ್ಯೂಟಿ ವಿಚಾರವಾಗಿ ನೋಡ್ತಾರೆ, ಅಂದರೆ ಸೌಂದರ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಸ್ಪೆಷಲಿ ನೋಡೋದಾದರೆ ಮಹಿಳೆಯರು ಬ್ಯೂಟಿ ವಿಚಾರವಾಗಿ ನೋಡ್ತಾರೆ. ಆದರೆ ನಿಜವಾಗಿಯೂ ಕೂಡ ಇದು ಸೌಂದರ್ಯಕ್ಕೆ ತಕ್ಕ ಆಗಿರುವಂಥ ವಿಚಾರ ಅಷ್ಟೇನಾ, ಅಥವಾ ಅದನ್ನು ಹೊರತಾಗಿಯೂ ಕೂಡ ಆರೋಗ್ಯ ಸಮಸ್ಯೆ ಯಾವೆಲ್ಲ ಬರಬಹುದು? ಸೊ ವೆರಿಕೋಸ್ ವೇನ್ಸ್ ಅಂತ ಹೇಳಿದರೆ ಏನು, ಯಾರು ಇದನ್ನು ಟ್ರೀಟ್ ಮಾಡೋದಕ್ಕೆ ಸೂಟೇಬಲ್ ಡಾಕ್ಟರ್ ಆಗಿರ್ತಾರೆ, ಹಾಗೆಯೇ ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಶಿಧರ್ ಕೆಪಿ, ಕನ್ಸಲ್ಟೆಂಟ್ ವ್ಯಾಸ್ಕ್ಯುಲರ್ ಅಂಡ್ ಎಂಡೋವ್ಯಾಸ್ಕ್ಯುಲರ್ ಸರ್ಜನ್, ಅಪೋಲೋ ಹಾಸ್ಪಿಟಲ್ಸ್, ಶೇಷಾದ್ರಿಪುರಂ, ಬ್ಯಾಂಗಲೋರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ನಾವಿವತ್ತು ಮಾತಾಡ್ತಾ ಇರುವಂಥದ್ದು ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿದ ರಕ್ತನಾಳಗಳು ಅಂತ. ಸೊ ವೆರಿಕೋಸ್ ವೇನ್ಸ್ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ಸೊ ಇದಕ್ಕೆ ಟ್ರೀಟ್ ಮಾಡೋರು ಯಾರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವಿಚಾರವಾಗಿ ನಾವು ನೋಡೋದಾದರೆ ವ್ಯಾಸ್ಕ್ಯುಲರ್ ಸರ್ಜನ್ ಅಂತ ಹೇಳಿದರೆ ಯಾರು? ಸೊ ಇದಕ್ಕೆ ಟ್ರೀಟ್ ಮಾಡೋದಕ್ಕೆ ಯಾಕೆ ವ್ಯಾಸ್ಕ್ಯುಲರ್ ಸರ್ಜನೇ ಬೆಸ್ಟ್ ಅಂತ ಹೇಳ್ತೀರಾ ಅಂತ? ನಮ್ಮ ಬಾಡಿಲಿ ಒಂದು ಸರ್ಕ್ಯುಲೇಷನ್ ಸಿಸ್ಟಮ್ ಅಂತ ಇದೆ. ಹಾರ್ಟ್ ಅದಕ್ಕೆ ಪಂಪಿಂಗ್ ಸ್ಟೇಷನ್ನು. ಬ್ಲಡ್ ಹಾರ್ಟಿಂದ ಶುದ್ಧ ರಕ್ತನಾಳ ಮುಖಾಂತರ ಬಾಡಿ ಎಲ್ಲದಕ್ಕೂ ಸಪ್ಲೈ ಆಗುತ್ತೆ. ವಾಪಸ್ ವೆಯ್ನ್ ಮುಖಾಂತರ ಅಥವಾ ಅಶುದ್ಧ ರಕ್ತನಾಳ ಮುಖಾಂತರ ವಾಪಸ್ ಹಾರ್ಟಿಗೆ ಬರುತ್ತೆ. ಹಾರ್ಟಿಗೆ ಹೋಗಿ ಕ್ಲೀನಾಗಿ ಮತ್ತು ಬಾಡಿಲಿ ಸರ್ಕ್ಯುಲೇಷನ್ ಇದೇ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಇದು ಶುದ್ಧ ರಕ್ತನಾಳ, ಅಶುದ್ಧ ರಕ್ತನಾಳಗಳಂತ ಎರಡಿದೆ. ಈ ಸಿಸ್ಟಮ್ ಬಗ್ಗೆ ಎಕ್ಸ್ಟೆನ್ಸಿವ್ ಆಗಿ ಸ್ಟಡಿ ಟ್ರೀಟ್ ಮಾಡೋ ಅಂಥವ್ರೆ ವ್ಯಾಸ್ಕ್ಯುಲರ್ ಸರ್ಜನ್ನು. ಸೊ ಶುದ್ಧ ರಕ್ತನಾಳಕ್ಕೆ ಬರೋ ಕಾಯಿಲೆಗಳೇ ಬೇರೆ, ಅಶುದ್ಧ ರಕ್ತನಾಳ ಕಾಯಿಲೆಗಳೇ ಬೇರೆ. ಶುದ್ಧ ರಕ್ತನಾಳಗಳು ಬ್ಲಾಕ್ ಆಗುತ್ತೆ, ಅನ್ಯೂರಿಸಮ್ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ, ಈ ಥರ ಮಲ್ಟಿಪಲ್ ಪ್ರಾಬ್ಲಮ್ಸ್ ಅದರಲ್ಲಿ ಬೇರೆ ಇದೆ. ವೆಯ್ನ್ ಅಥವಾ ಅಶುದ್ಧ ರಕ್ತನಾಳದಲ್ಲಿ ಬರೋ ಪ್ರಾಬ್ಲಮ್ಮೇ ಬೇರೆ. ಅದರಲ್ಲಿ ವ್ಯಾರಿಕೋಸ್ ವೆಯ್ನ್ ಕಾಮನ್ನು, ಡೀಪ್ ಸಿಸ್ಟಮ್ ಅಂತ ಇರುತ್ತೆ, ಅದಕ್ಕೆ DVT ಆಗುತ್ತೆ. ಸೊ ಇದು ಒಂದು ಪಾರ್ಟ್. ಇದ್ರ ಬಗ್ಗೆ ಎಕ್ಸ್ಟೆನ್ಸಿವ್ ಆಗಿ ಸ್ಟಡಿ ಮಾಡೋವಂಥದ್ದು ಅಥವಾ ಟ್ರೀಟ್ಮೆಂಟ್ ಕೊಡೋ ಅಂಥವ್ರೆ ವ್ಯಾಸ್ಕ್ಯುಲರ್ ಸರ್ಜನ್. ಸೊ ವ್ಯಾರಿಕೋಸ್ ವೆಯ್ನ್ ಐಡಿಯಲಿ ಇಟ್ ಶುಡ್ ಬಿ ಟ್ರೀಟೆಡ್ ಬೈ ಎ ವ್ಯಾಸ್ಕ್ಯುಲರ್ ಸರ್ಜನ್. ಓಕೆ. ಸೊ ವೆರಿಕೋಸ್ ವೇನ್ಸ್ ಬಂತು ಅಂತ ಹೇಳಿದ್ರೆ ಬೇರೆ ಯಾವುದೋ ಜನರಲ್ ಡಾಕ್ಟರ್ ಹತ್ರ ಹೋಗೋ ಬದಲಾಗಿ ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಹೋದರೆ ಅಷ್ಟೇ ಅವ್ರು ಅದ್ರ ಬಗ್ಗೆ ಸ್ಟಡಿ ಮಾಡಿರ್ತಾರೆ, ರಿಸರ್ಚ್ ಮಾಡಿರ್ತಾರೆ, ಓದಿರ್ತಾರೆ. ಸೊ ಅಲ್ಲಿ ಹೋದರೆ ಅಷ್ಟೇ ಪ್ರಾಪರ್ ಆಗಿರುವಂಥ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ. ಇಲ್ಲ ಅಂತ ಹೇಳಿದ್ರೆ ಟೆಂಪ್ರರಿ ಸೊಲ್ಯೂಷನ್ ಸಿಗಬಹುದು, ಮತ್ತೆ ಪುನಃ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ಸೊ ಈಗ ವಿಚಾರಕ್ಕೆ ಬರೋದಾದರೆ ಅಥವಾ ಟಾಪಿಕ್ಕಿಗೆ ಬರೋದಾದರೆ, ಸೊ ಈಗ ವೆರಿಕೋಸ್ ವೇನ್ಸ್ ಅಂತ ಬಂದಾಗ ನಮಗೆ ಕಾಮನ್ ಆಗಿ ಗೊತ್ತಿರುವಂಥದ್ದು ಒಂದು ಉಬ್ಬಿದ ರಕ್ತನಾಳ, ಅಂದರೆ ಕಾಲಲ್ಲಿ ಒಂದು ಗ್ರೀನಿಶ್ ಆಗಿರುವಂಥ ವೇನ್ಸ್ ಕಾಣಿಸ್ತಾ ಇರುತ್ತೆ ಅಂತ. ಸೊ ಇದು ಅಷ್ಟೇನಾ, ಅಥವಾ ವೈದ್ಯಕೀಯವಾಗಿ ನೀವು ಇದನ್ನು ಹೇಗೆ ಡಿಫೈನ್ ಮಾಡ್ತೀರಾ? ಇದೊಂದು ಏಜ್ ಆಗಿರೋರ ಸಮಸ್ಯೆ ಅಷ್ಟೇ ಅಂತ ಹೇಳ್ತೀರಾ, ಹೇಗೆ ಅಂತ? ಇಲ್ಲ, ಇದು ಏಜ್ ಆಗಿರೋರ ಸಮಸ್ಯೆ ಅಲ್ಲ. ಏಜ್ ಆದ್ಮೇಲೆ ಆಬ್ವಿಯಸ್ಲಿ ಸ್ವಲ್ಪ ವ್ಯಾರಿಕೋಸ್ ವೇನ್ ಕಾಣುತ್ತೆ. ಅದು ತುಂಬಾ ಮೈಲ್ಡ್ ಫಾರ್ಮ್ ಆಫ್ ವ್ಯಾರಿಕೋಸ್ ವೇನ್. ಅಂಥವ್ರಿಗೆ ಮೋಸ್ಟ್ ಆಫ್ ದಮ್ ಟ್ರೀಟ್ಮೆಂಟ್ ಅವಶ್ಯಕತೆ ಬರೋದಿಲ್ಲ. ಬಟ್ ತೊಂದರೆ ಕೊಡುವಂಥ ವ್ಯಾರಿಕೋಸ್ ವೈನು ಮಿಡ್ಲ್ ಏಜಲ್ಲಿ ಬರುತ್ತೆ, 30 to 50 ಈ ಏಜ್ ಗ್ರೂಪಲ್ಲಿ ಬರುತ್ತೆ. ಇವರಿಗೆ ವ್ಯಾರಿಕೋಸ್
ವೈನ್ ಬಂದಾಗ ಇದು ಬರೀ ಕಾಸ್ಮೆಟಿಕ್ ಅಷ್ಟೇ ಆಗೋದಿಲ್ಲ, ಇದರಿಂದ ತುಂಬ ತೊಂದರೆಗಳಾಗುತ್ತೆ. ಸೊ ಈ ಏಜ್ ಗ್ರೂಪಲ್ಲಿ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಓಕೆ ಓಕೆ. ಹಾಗಿದ್ರೆ ಯಂಗ್ ಏಜ್ ಅಲ್ಲಿ ವೆರಿಕೋಸ್ ವೇನ್ಸ್ ಬರೋದಕ್ಕೂ ವಯಸ್ಸಾದ್ಮೇಲೆ ವೆರಿಕೋಸ್ ವೇನ್ಸ್ ಬರೋದಕ್ಕೂ ವ್ಯತ್ಯಾಸ ಇದೆ ಅಂತ? ವ್ಯತ್ಯಾಸ ಇದೆ. ಈಗ ವಯಸ್ಸಾದ್ಮೇಲೆ ಅದು ಕಾಮನ್ ಆಗಿ ಬಂದೇ ಬರುತ್ತೆ, ಅದಕ್ಕಷ್ಟು ವರಿ ಮಾಡುವಂತ ಅವಶ್ಯಕತೆ ಇಲ್ವಾ? ಓಕೆ. ಈಗ 30 ವಯಸ್ಸಲ್ಲೇ ಬಂತು ಅಥವಾ 30, 35, 40 ಏಜ್ ಅಲ್ಲಿ ಬಂತು ಅಂತ ಹೇಳಿದ್ರೆ ಅಲ್ಲಿ ಆರೋಗ್ಯ ಸಮಸ್ಯೆ ಇರಬಹುದು ಅಂತ. ಹಾಗಾದ್ರೆ 30 ಏಜ್ ಅಲ್ಲಿ ಬಂತು ಅಂತ ಹೇಳಿದ್ರೆ ಬರೀ ಅದನ್ನ ಒಂದು ಬ್ಯೂಟಿ ಅಂತ ಸುಮ್ಮನೆ ಇರ್ಬೇಕಂದ್ರೆ, ಕೆಲವರು ಏನೋ ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕು ಅಥವಾ ಏನೋ ಒಂದು ಡ್ರೆಸ್ ಹಾಕಿದಾಗ ಲೆಗ್ಸ್ ಅಲ್ಲಿ ಏನೋ ವೇನ್ಸ್ ಕಾಣಿಸ್ಬಾರ್ದು ಅನ್ನೋದು ತುಂಬಾ ಅಂದ್ರೆ ಮಹಿಳೆಯರಿಗೆ ಜಾಸ್ತಿ ಇರುತ್ತೆ ಅದ್ರ ಬಗ್ಗೆ ಕಾನ್ಶಿಯಸ್ನೆಸ್. ಸೊ ಅದನ್ನ ಬ್ಯೂಟಿ ಅಂತ ನೋಡೋ ಬದಲಾಗಿ ಹೆಲ್ತ್ ಅಂತ ನೋಡ್ಬೇಕಾ ಹೇಗೆ ಅಂತ? ಇಲ್ಲ, ಇದು ಎರಡು ಥರ ನೋಡಬೇಕಾಗತ್ತೆ. ಕೆಲವು ಪ್ರೊಫೆಷನ್ನಿಗೆ ಕಾಸ್ಮೆಟಿಕ್ಕೇ ಅವ್ರ ತಲೆಯಲ್ಲಿ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಏರ್ ಹಾಸ್ಟೆಸ್ಸು, ಫಿಲ್ಮ್ ಇಂಡಸ್ಟ್ರಿಲಿ ಇರೋರಿಗೆ ಅದು ಚೆನ್ನಾಗಿ ಕಾಣ್ತಿಲ್ಲ ಅಂದ್ರೂ ಒಂದು ಪ್ರಾಬ್ಲಮ್ಮೆ. ಸೊ ಇಟ್ ಈಸ್ ಎ ಕಾಸ್ಮೆಟಿಕ್ ಕನ್ಸರ್ನ್ ಆಲ್ಸೋ, ಪ್ರೊವೈಡೆಡ್ ವ್ಯಾರಿಕೋಸ್ ವೇನಿಂದ ತುಂಬ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ, ಕಾಲಲ್ಲಿ ತುಂಬ ಚೇಂಜಸ್ ಆಗುತ್ತೆ, ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇಟ್ ಈಸ್ ಬೋತ್ ಕಾಸ್ಮೆಟಿಕ್ ಆಸ್ ವೆಲ್ ಆಸ್ ಹೆಲ್ತ್ ಇಶ್ಯೂ. ಓಕೆ. ಸೊ ಹೇಗೆ ಡಿಫೈನ್ ಮಾಡ್ತೀರಾ ವೆರಿಕೋಸ್ ವೇನ್ಸ್ ಅಂತ ಹೇಳಿದ್ರೆ? ಅಂದರೆ ಅದು ಆ್ಯಕ್ಚುಲ್ ಪ್ರಾಬ್ಲಮ್ ಬಾಡಿ ಒಳಗಡೆ ಏನು ಆಗಿರುತ್ತೆ ಅಂತ? ಇದು ಅಶುದ್ಧ ರಕ್ತನಾಳಗಳ ಸೂಪರ್ಫಿಷಿಯಲ್ ಸಿಸ್ಟಮಿಂದ ಪ್ರಾಬ್ಲಮ್. ಆ್ಯಕ್ಚುಲಿ ನಮ್ಮ ಬಾಡಿಲಿ ವೇನ್ಸು ಕಾಲಿಂದ ಹಾರ್ಟಿಗೆ ಬ್ಲಡ್ಡನ್ನು ಪಂಪ್ ಮಾಡುತ್ತೆ. ಇದರಲ್ಲಿ ತುಂಬ ವ್ಯಾಲ್ವ್ ಇರುತ್ತೆ. ಸೊ ಅಗೇನ್ಸ್ಟ್ ಗ್ರಾವಿಟಿ ಬ್ಲಡ್ಡನ್ನು ಪಂಪ್ ಮಾಡುತ್ತೆ. ಈ ವ್ಯಾಲ್ವ್ ವೀಕ್ ಆಗುತ್ತೆ ಅಥವಾ ವೇನ್ಸ್ ವೀಕ್ ಆಗುತ್ತೆ. ಇದರಿಂದ ವ್ಯಾಲ್ವ್ ವೀಕ್ ಆಗಿರೋದ್ರಿಂದ ರಕ್ತ ರಿವರ್ಸ್ ಫ್ಲೋ ಆಗುತ್ತೆ, ಕಾಲಿಗೆ ಕೆಳಗಡೆ ಬರುತ್ತೆ. ಸೊ ವೈನ್ಸ್ ದಪ್ಪ ಆಗುತ್ತೆ, ಅವಾಗ ವೈನ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಈ ಪ್ರೆಷರ್ ಜಾಸ್ತಿ ಆಗಿರೋದ್ರ ಕಾರಣಕ್ಕೆ ಅನೇಕ ಥರ ಕಾಲಲ್ಲಿ ಸಮಸ್ಯೆ ಬರುತ್ತೆ. ಸೊ ಇದನ್ನೇ ವ್ಯಾರಿಕೋಸ್ ವೈನ್ ಅಂತ. ಓಕೆ. ಕಾಮನ್ ಆಗಿ ಕಾಲಲ್ಲೇ ಕಾಣಿಸ್ಕೊಳ್ಳುವಂಥ ಒಂದು ಕಂಡೀಷನ್ ಅಂತ ಹೇಳ್ಬೋದು. ತುಂಬ ಜನ ಹೇಳ್ತಾರೆ ನಿಂತು ಕೆಲಸ ಮಾಡೋರಿಗೆ ವೆರಿಕೋಸ್ ವೇನ್ಸ್ ಜಾಸ್ತಿ ಬರುತ್ತೆ ಅಂತ. ಅಂದರೆ ಈಗ ಟೀಚರ್ಸ್ ಆಗಿರ್ಬೋದು ಅಥವಾ ಹೊರಗಡೆ ಕೆಲಸ ಮಾಡೋರಾಗಿರ್ಬೋದು. ಏನು ಹೇಳ್ತೀರಾ, ನಿಜವಾಗಿಯೂ ಹೌದಾ? ಪೊಲೀಸಿಗೆ, ಬಸ್ ಕಂಡಕ್ಟರ್ಗಳಿಗೆ ಈ ಥರ ಸಮಸ್ಯೆ ಬರುತ್ತೆ ಹೇಳ್ತಾರೆ, ಇದನ್ನ ಒಪ್ತೀರಾ ಡಾಕ್ಟರ್ ನೀವು? ಹೌದು ಹೌದು, ಇದು ಎಸ್ಪೆಷಲಿ ತುಂಬ ನಿಂತು ಕೆಲಸ ಮಾಡೋಂಥವ್ರಿಗೆ ಬರೋದು. ಯಾಕಂದರೆ ಬ್ಲಡ್ ಉಲ್ಟಾ ವಾಪಸ್ ಡ್ರೈನ್ ಆಗಲಿಕ್ಕೆ ಆ್ಯಂಟಿ ಗ್ರಾವಿಟಿ ವರ್ಕ್ ಆಗಬೇಕು. ಇದು ಕರೆಕ್ಟಾಗಿ ಸುಮಾರು ವರ್ಕ್ ಆದರೆ ಸರಿ, ಆಗಲಿಲ್ಲ ಅಂದರೆ ಬಿಕಾಸ್ ಆಫ್ ಗ್ರಾವಿಟಿ ಇಟ್ ಸೆಲ್ಫ್ ಬ್ಲಡ್ ಕೆಳಗೆ ಸ್ಟಾಗ್ನೇಷನ್ ಆಗಿ ವ್ಯಾರಿಕೋಸ್ ವೈನ್ ಬರುತ್ತೆ. ಸೊ ಲಾಂಗ್ ಸ್ಟ್ಯಾಂಡಿಂಗ್ ಪ್ರೊಫೆಷನ್ ಯಾರ್ಯಾರ್ದಿದೆಯೋ ಅವರಲ್ಲಿ ಸ್ವಲ್ಪ ಜಾಸ್ತಿನೇ ಕಾಮನ್ ಇದು ವ್ಯಾರಿಕೋಸ್ ವೈನ್. ಓಕೆ ಓಕೆ. ಸೊ ನಿಂತು ಕೆಲಸ ಮಾಡೋದು ಒಂದು ಕಾರಣ ಆಯಿತು ಅಂತ ಹೇಳಿದ್ರೆ, ಬೇರೆ ಯಾವೆಲ್ಲ ಕಾರಣ ವೆರಿಕೋಸ್ ವೇನ್ಸ್ಗೆ ಮುಖ್ಯವಾಗಿ ಬರುತ್ತೆ ಅಂತ? ಬೇಸಿಕಲಿ 3-4 ಕಾರಣ ಇದೆ. ಒಂದು ಫ್ಯಾಮಿಲಿಯಲ್ ಅಥವಾ ಜೆನೆಟಿಕ್ ಇರುತ್ತೆ. ಈ ವ್ಯಾಲ್ವ್ ಅಥವಾ ವೇನ್ ವೀಕ್ನೆಸ್ಸು ಫ್ಯಾಮಿಲಿಯಲ್ಲೇ ರನ್ ಆಗುತ್ತೆ ಅಥವಾ ಜೆನೆಟಿಕ್ ಬೈ ಬರ್ತೆ ವ್ಯಾಲ್ವ್ ವೀಕ್ನೆಸ್ ಇರುತ್ತೆ. ಸೊ ಇಂಥವ್ರು ಇದ್ದವ್ರಿಗೆ 20 to 30 ಏಜಲ್ಲೇ ವ್ಯಾರಿಕೋಸ್ ವೈನ್, ಅಂದ್ರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಬರಬಹುದು. ತಂದೆ ತಾಯಿಯಿಂದ ಮಕ್ಕಳಿಗೆ ಬರೋದು. ಎರಡನೇದು ಲಾಂಗ್ ಸ್ಟ್ಯಾಂಡಿಂಗ್ ಆಫ್ ಪ್ರೊಫೆಷನ್ ಇದು. ಮೂರನೇದು ಪ್ರೆಗ್ನೆನ್ಸಿ ಅಥವಾ ಫೀಮೇಲ್ಸಲ್ಲಿ ಕಾಮನ್ ಆಗಿ ಕಾಣುತ್ತೆ. ಯಾಕಂದರೆ ಪ್ರೆಗ್ನೆನ್ಸಿಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಸೊ ವ್ಯಾಲ್ವ್ ಅಥವಾ ವೈನ್ ದಪ್ಪ ಆಗುತ್ತೆ. ಎರಡನೇದು ಯೂಟ್ರಸ್ ದಪ್ಪ ಆಗಿರೋದ್ರಿಂದ ವೈನ್ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಪ್ರೆಗ್ನೆನ್ಸಿ, ಪೋಸ್ಟ್ ಪ್ರೆಗ್ನೆನ್ಸಿ ವ್ಯಾರಿಕೋಸ್ ವೈನ್ ಸುಮಾರು ಜನಕ್ಕೆ ಬರುತ್ತೆ. ಬಟ್ ಪೋಸ್ಟ್ ಪಾರ್ಟಮ್ ಅಥವಾ ಪ್ರೆಗ್ನೆನ್ಸಿ ಆದಮೇಲೆ ಸುಮಾರು ಜನಕ್ಕೆ ಕಡಿಮೆ ಆಗುತ್ತೆ, ಬಟ್ ಕೆಲವರಿಗೆ ಕಡಿಮೆ ಆಗಲ್ಲ, ಹಂಗೆ ಇನ್ಕ್ರೀಸ್ ಆಗ್ತಾ ಹೋಗ್ಬಿಡುತ್ತೆ. ನಾಲ್ಕನೇದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಥವಾ ಒಬೆಸಿಟಿ. ಈ ಒಬೆಸಿಟಿಯಿಂದ ಕಾಲಲ್ಲಿ ವೈನು ವ್ಯಾಲ್ವು ಎಲ್ಲ ವೀಕ್ ಆಗುತ್ತೆ. ಸೆಡೆಂಟ್ರಿ ಮತ್ತು ಕಾಲಲ್ಲಿ ಆ್ಯಕ್ಟಿವ್ ಇಲ್ಲದೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರೋರಿಗೆ ಕಾಲಲ್ಲಿ ಮಸಲ್ ವೀಕ್ನೆಸ್ ಇರುತ್ತೆ. ಈ ಮಸಲ್ ವೀಕ್ನೆಸ್ ಇರೋದ್ರಿಂದ ಪಂಪ್ ಆಗದೆ ವ್ಯಾರಿಕೋಸ್ ವೈನ್ ಬರುತ್ತೆ. ಓಕೆ. ಸೊ ಹಾಗಿದ್ರೆ ಒಬೆಸಿಟಿ ಹಾಗೇನೆ ವೆರಿಕೋಸ್ ವೇನ್ಸ್ಗೆ ತುಂಬಾ ಹತ್ತಿರದ ಸಂಬಂಧ ಇದೆ ಅಂತ. ಹಾಗಿದ್ರೆ ಈಗ ನೋಡೋದಕ್ಕೆ ಸಣ್ಣ ಇರೋರಲ್ಲಿ ವೆರಿಕೋಸ್ ವೇನ್ಸ್ ಬರೋದಿಲ್ವಾ? ಅಲ್ಲ, ಎರಡರಲ್ಲೂ ಬರ್ಬೋದು. ಒಬೆಸಿಟಿ ಇಲ್ದೇನೂ ಬರುತ್ತೆ. ಅವ್ರಿಗೆ ಫ್ಯಾಮಿಲಿಯಲ್ಲೇ ಜೆನೆಟಿಕ್ ಮೋಸ್ಟ್ ಆಫ್ ದ ಕಾಮನ್ ರೀಸನ್ ಇರುತ್ತೆ. ಸೊ ವಂಶ ಪಾರಂಪರ್ಯವಾಗಿ ಬಂದ್ಬಿಡುತ್ತೆ. ಸಣ್ಣಗಿದ್ರು ಬರುತ್ತೆ, ದಪ್ಪ ಇದ್ರು ಬರುತ್ತೆ. ಬಟ್ ದಪ್ಪ ಇದ್ದವ್ರಿಗೆ ಸ್ವಲ್ಪ ಜಾಸ್ತಿ ಇನ್ಸಿಡೆನ್ಸ್. ಅವ್ರಿಗೆ ಫ್ಯಾಮಿಲಿಯಲ್ಲಿ ಇಲ್ದೇನೂ ಫ್ಯಾಮಿಲಿಯಲ್ಲಿ ಇಲ್ಲ ಅಂದ್ರೂ ಒಬೆಸಿಟಿ. ಇನ್ ಕೇಸ್ ಈಗ ನೋಡೋದಕ್ಕೆ ಅವರು ಲೀನ್ ಇದ್ದಾರೆ ಅಥವಾ ಸಣ್ಣ ಇದ್ದಾರೆ, ಅವ್ರಿಗೆ ವೆರಿಕೋಸ್ ವೇನ್ಸ್ ಇದೆ ಅಂದಾಗ ಅವ್ರಿಗೆ ಬೇರೆ ಕಾರಣ ಇರಬಹುದು ಅಂತ, ಅಂದ್ರೆ ಫ್ಯಾಮಿಲಿಯಲ್ಲಿ ಬಂದಿರಬಹುದು, ಜೆನೆಟಿಕ್ ಕಾಸಸ್ ಇರಬಹುದು ಅಂತ. ಓಕೆ ಡಾಕ್ಟರ್, ಈಗ ವೆರಿಕೋಸ್ ವೇನ್ಸ್ ಅಂದ ತಕ್ಷಣ ನಾವು ಸಡನ್ ಆಗಿ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಅಂದ್ರೆ ಕಾಲಲ್ಲಿ ಒಂದು ರೀತಿ ಉಬ್ಬಿರುವಂಥ ರಕ್ತನಾಳ ಅಂತ. ಅದನ್ನ ಹೊರತಾಗಿಯೂ ಇದು ನನಗೆ ವೆರಿಕೋಸ್ ವೇನ್ಸೇ ಬಂದಿರೋದು ಅಂತ ಕನ್ಫರ್ಮ್ ಮಾಡೋದಕ್ಕೆ ಅದ್ರ ಜೊತೆಗೆ ಬೇರೆ ಏನಾದರೂ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತಾ ಹೇಗೆ ಅಂತ? ಸಿಂಪ್ಟಮ್ಸ್, ಇದು ವ್ಯಾರಿಕೋಸ್ ವೇನ್ ಸಿಂಪ್ಟಮ್ಸ್ ಟಿಪಿಕಲ್ ಆಗಿರುತ್ತೆ, ಬೇರೆ ಯಾವುದೇ ಸಿಂಪ್ಟಮ್ಸಿಗೂ ರಿಲೇಟ್ ಆಗಲ್ಲ. ಈ ವ್ಯಾರಿಕೋಸ್ ವೇನ್ ಡಿಪೆಂಡೆನ್ಸಿಯಲ್ಲಿ ಪೈನ್ ಜಾಸ್ತಿ ಆಗುತ್ತೆ. ಅಂದ್ರೆ ಬೆಳಗ್ಗೆ ಎದ್ದಾಗ ಚೆನ್ನಾಗಿರ್ತಾರೆ, ನಿಂತ್ಕೊಂಡು ಕೆಲಸ ಮಾಡ್ತಾ 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 ಸಾಯಂಕಾಲದ ಹೊತ್ತಿಗೆ ಕಾಲ್ ಹೆವಿನೆಸ್ಸು, ಪೈನ್ ಬರುತ್ತೆ.
ಸೊ ಒಂದ್ಸಲ ಮಲ್ಕೊಂಡು ಅಥವಾ ಕಾಲ್ ಮೇಲೆ ಎತ್ತಿಟ್ರೆ ಕಡಿಮೆ ಆಗುತ್ತೆ. ಸೊ ದಿ ಸಿಂಪ್ಟಮ್ ಅಗ್ರವೇಟೆಡ್ ಬೈ ಡಿಪೆಂಡೆನ್ಸಿ ರಿಲೀವ್ಡ್ ಆನ್ ಫುಟ್ ಇಲವೇಷನ್. ಸೊ ಇದು ಟಿಪಿಕಲ್ ವ್ಯಾರಿಕೋಸ್ ವೇನ್ ಸಿಂಪ್ಟಮ್. ಬೇರೆ ಯಾವುದು ಪ್ರಾಬ್ಲಮಲ್ಲೂ ಈ ಥರ ಇರೋದಿಲ್ಲ. ಬೆಳಗ್ಗೆ ಚೆನ್ನಾಗಿರ್ತಾರೆ, ಸಾಯಂಕಾಲ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಇದೊಂದೇ ಸಿಂಪ್ಟಮ್ ಅಲ್ಲ, ಬಟ್ ಅನೇಕ ರೀತಿ ಬೇರೆ ಸಿಂಪ್ಟಮ್ ಇದೆ. ಒಂದು ಪಿಗ್ಮೆಂಟೇಷನ್ನು, ಕಾಲಲ್ಲಿ ಕಪ್ಪಗೆ ಆಗ್ತಾ ಇರುತ್ತೆ. ಮೂರನೇದು ಇಚ್ಚಿಂಗು, ಅಲ್ಸರ್, ಬ್ಲೀಡಿಂಗ್, ಕ್ಲಾಟ್ಸ್, ಈ ಥರ ಮಲ್ಟಿಪಲ್ ಸಮಸ್ಯೆ ಬರ್ಬೋದು. ಬಟ್ ಟಿಪಿಕಲ್ ಸಿಂಪ್ಟಮ್ ಅಗ್ರವೇಟ್ಸ್ ಆನ್ ಡಿಪೆಂಡೆನ್ಸಿ, ರಿಲೀವ್ಡ್ ಆನ್ ಫುಟ್ ಇಲವೇಷನ್. ಓಕೆ. ಸೊ ಬೆಳಿಗ್ಗೆ ಟೈಮಲ್ಲಿ ನೋವು ಇರೋದಿಲ್ಲ, ಆದರೆ ರಾತ್ರಿ ಆಗ್ತಾ ಜಾಸ್ತಿ ನೋವು ಆಗುತ್ತೆ ಅಂತ. ಈಗ ನೋವು ಇಲ್ಲದೆ ಕೂಡ ವೆರಿಕೋಸ್ ವೇನ್ಸ್ ಬರ್ಬೋದಾ? ಹೌದು, ಇರುತ್ತೆ. ಎಸ್ಪೆಷಲಿ ಆ್ಯಕ್ಟಿವ್ ಪೀಪಲ್, ನಮ್ಮ ಫಾರ್ಮರ್ಸು, ಸ್ಪೋರ್ಟ್ಸ್ಮನ್ಗಳು ಕಾಲು ತುಂಬ ಸ್ಟ್ರಾಂಗ್ ಇರುತ್ತೆ. ಮಸಲ್ಸ್ ಕಾಲಲ್ಲಿ ಸ್ಟ್ರಾಂಗ್ ಇದ್ದು ಫ್ಯಾಟ್ ಇಲ್ಲ ಅಂದರೆ ವ್ಯಾರಿಕೋಸ್ ವೇನ್ ಸಿಂಪ್ಟಮೇ ಬರೋದಿಲ್ಲ. ಸೊ ಅವ್ರಿಗೆ ತುಂಬ ರಕ್ತನಾಳಗಳು ಕಾಣ್ತಾ ಇರುತ್ತೆ, ಬಟ್ ಅವ್ರಿಗೇನು ತೊಂದರೆನೇ ಇರೋದಿಲ್ಲ. ಸೊ ಬರೀ ವ್ಯಾರಿಕೋಸ್ ವೇನ್ ಇರ್ಬೋದು, ಇದೆ, ಬಟ್ ಅವ್ರಿಗೇನು ತೊಂದರೆ ಆಗ್ತಿಲ್ಲ. ಈ ಥರ ತುಂಬ ಆ್ಯಕ್ಟಿವ್ ಪರ್ಸನಲ್ ಅಥವಾ ವೆರಿ ವೆರಿ ಅಗ್ರೆಸಿವ್ಲಿ ಸ್ಪೋರ್ಟ್ಸ್ ಆಡೋಂಥವ್ರಿಗೆ ಇರುತ್ತೆ, ಬಟ್ ಅವ್ರಿಗೆ ಸಿಂಪ್ಟಮೇ ಬರೋದಿಲ್ಲ. ಒನ್ಸ್ ಅವ್ರ ಆಕ್ಟಿವಿಟಿ ಕಡಿಮೆ ಆಯಿತು, ಒಬೆಸಿಟಿ ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲ್ ಬಂತು ಅಂದರೆ ಅವಾಗ ಸಿಂಪ್ಟಮ್ ಬರುತ್ತೆ. ಓಕೆ, ಅವರು ಫಿಸಿಕಲ್ ಆಕ್ಟಿವ್ ಆಗಿರೋ ಟೈಮಲ್ಲಿ ಅದು ಗೊತ್ತಾಗೋದಿಲ್ಲ. ಯಾವಾಗ ಒಂದು ವೇಳೆ ಅವ್ರು ಫಿಸಿಕಲ್ ಆಕ್ಟಿವ್ ಆಗಿ ಇರೋದಿಲ್ಲ ಆ ಟೈಮಲ್ಲಿ ಬರಬಹುದು ಅಂತ. ಹಾಗಾದ್ರೆ ಈಗ ಜಿಮ್ಮಲ್ಲಿ ಹೋಗಿ ಹೆವಿ ವೇಟ್ ಲಿಫ್ಟ್ ಎಲ್ಲ ಮಾಡ್ತಾರಲ್ಲ, ಆವಾಗಲೂ ಬರುವಂಥ ಸಾಧ್ಯತೆ ಇರಬಹುದಾ? ಇದೊಂದು ಮಿತ್ತು. ಜಿಮ್ಮಿಗೆ ಹೋದರೆ ವ್ಯಾರಿಕೋಸ್ ವೇನ್ ಬರುತ್ತೆ ಅಂತೇಳಿ, ಬಟ್ ಇಟ್ ಈಸ್ ಎ ಟೋಟಲಿ ಆಪೋಸಿಟ್ ಕಾನ್ಸೆಪ್ಟ್. ಜಿಮ್ಮಿಗೆ ಹೋದರೆ ವ್ಯಾರಿಕೋಸ್ ವೇನ್ ಬರಲ್ಲ, ಅಥವಾ ಕಾಲಿಗೆ ಎಕ್ಸಸೈಸ್ ಮಾಡಿದ್ರೆ ವ್ಯಾರಿಕೋಸ್ ವೇನ್ ಬರೋದಿಲ್ಲ. ಇನ್ಫ್ಯಾಕ್ಟ್ ಈ ವ್ಯಾರಿಕೋಸ್ ವೇನ್ ಆ್ಯಕ್ಚುಲಿ ಕಡಿಮೆ ಆಗುತ್ತೆ. ದೇರ್ ಈಸ್ ಓನ್ಲಿ ಒನ್ ಥಿಂಗ್ ವಿಚ್ ಐ ಹ್ಯಾವ್ ಸೀನ್ ಇನ್ ಮೈ ಹೋಲ್ ಎಕ್ಸ್ಪೀರಿಯನ್ಸ್. ಲೆಗ್ಗಿಗೆ ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ರೆ ಯು ಕ್ಯಾನ್ ರಿವರ್ಸ್ ದ ವ್ಯಾರಿಕೋಸ್ ವೇನ್ ಫ್ರಮ್ ದ ಮೈಲ್ಡ್ ಟು ಮಾಡ್ರೇಟ್ ಫಾರ್ಮ್ ಆಫ್ ವ್ಯಾರಿಕೋಸ್ ವೇನ್ ಇಂದ ರಿವರ್ಸ್ ಮಾಡ್ಬೋದು. ಎಸ್ಪೆಷಲಿ ಕಾಲಿಗೆ ಹೀಲ್ ರೈಸು, ಫ್ಲೆಕ್ಷನ್, ಲೆಗ್ ಪ್ರೆಸ್ಸು, ಎಕ್ಸ್ಟೆನ್ಷನ್, ಈ ಥರದ್ದೆಲ್ಲ ಮಾಡಿದ್ರೆ, ಮಸಲ್ ಸ್ಟ್ರಾಂಗ್ ಮಾಡಿಕೊಂಡ್ರೆ ವ್ಯಾರಿಕೋಸ್ ವೇನ್ ಕಡಿಮೆ ಆಗುತ್ತೆ. ಓಕೆ, ಸಿಂಪ್ಟಮ್ಸ್ ಅಲ್ಲಿ ನೀವು ಮಾತಾಡ್ತಾ ಹೇಳಿದ್ರಿ ಕಾಲು ಕಪ್ಪಾಗಬಹುದು ಅಂತ. ಸೊ ಸ್ಕಿನ್ ಒಂದು ರೀತಿ ಕೆಲವ್ರದ್ದು ಕಾಲು ತುಂಬಾನೇ ಕಪ್ಪಾಗಿರುತ್ತೆ. ಸೊ ಹಾಗಂತ ಹೇಳಿ ಅದು ಅವ್ರಿಗೆ ಸಿವಿಯರ್ ಆಗಿದೆ ಅಂತ ಅರ್ಥನಾ, ಅಥವಾ ಒನ್ ಆಫ್ ದ ಸಿಂಪ್ಟಮ್ ಅಷ್ಟೇನಾ ಅಂತ? ಅಲ್ಲ, ಇಟ್ ಈಸ್ ಅ ಸ್ಟಾರ್ಟಿಂಗ್ ಆಫ್ ದ ಇರಿವರ್ಸಿಬಲ್ ಡ್ಯಾಮೇಜ್ ಆಗೋದಕ್ಕೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇದು. ಇದು ಆ್ಯಕ್ಚುಲಿ ವ್ಯಾರಿಕೋಸ್ ವೇನ್ ಇರೋದ್ರಿಂದ ಬ್ಲಡ್ ಸ್ಟಾಗ್ನೆಂಟ್ ಆಗಿ ಇದರಿಂದ ಹಿಮೋಗ್ಲೋಬಿನ್ ಎಲ್ಲ ಹೊರಗೆ ಬಂದ್ಬಿಟ್ಟು ಪಿಗ್ಮೆಂಟೇಷನ್ ಶುರು ಆಗುತ್ತೆ. ಸೊ ಇಲ್ಲಿಂದ ಇದು ಒಂಥರ ರೆಡ್ ಲೈನ್ ಇಟ್ಕೋಬೇಕು. ಇಲ್ಲಿಂದ ಇದರಿಂದ ಮುಂದೆ ಏನಾದರೂ ಇರಿವರ್ಸಿಬಲ್ ಡ್ಯಾಮೇಜ್ಗೆ ಹೋಗುತ್ತೆ. ಸೊ ಇಲ್ಲಿಗೆ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಓಕೆ, ಅಂದ್ರೆ ಅವ್ರದ್ದು ಕಾಲ್ ಕಪ್ಪ ಆಗಿದೆ, ಆ ಬಣ್ಣ ಬರ್ತಾ ಇದೆ ಅಂತ ಹೇಳಿದ್ರೆ ಅಂದ್ರೆ ಅಲ್ಲಿ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಓಕೆ, ಅಂದ್ರೆ ಸಿವಿಯರ್ ಸ್ಟೇಜ್ಗೆ ಹೋಗಿದೆ ಅಂತ ಅರ್ಥ, ಹೋಗ್ತಾ ಇದೆ ಅಂತ ಅರ್ಥ. ಓಕೆ, ಸೊ ಇದರಲ್ಲಿ ಸ್ಟೇಜಸ್ ಏನಾದರೂ ಈ ತರ ಇರುತ್ತಾ, ಹೇಗೆ? ಇದರಲ್ಲಿ ಸೀಪ್ ಕ್ಲಾಸಿಫಿಕೇಶನ್ ಅಂತ ಇದೆ, C1 to C6 ಅಂತೇಳಿ. C1 to 3 ಅಂದರೆ ಮೈಲ್ಡ್ ಫಾರ್ಮ್ ಆಫ್ ವ್ಯಾರಿಕೋಸ್ ವೇನ್, ಸ್ವಲ್ಪ ಸೈಜ್ ಕಡಿಮೆ ಇರುತ್ತೆ, ಅದರಿಂದ ಏನು ತೊಂದರೆ ಯೂಶಲ್ ಆಗಿ ಆಗೋದಿಲ್ಲ. ಅಥವಾ ಎಕ್ಸಸೈಸು, ಸ್ಟಾಕಿಂಗ್ಸು, ಮಸಾಜು, ಈ ಥರ ಬೇರೆ ಮೆಡಿಸಿನಿಂದಾನೇ ಕ್ಯೂರ್ ಮಾಡ್ಬೋದು. 4, 5, 6 ಅಂದರೆ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ಸು, ಇದಕ್ಕೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. 4 ಅಂದರೆ ಮೈಲ್ಡ್ ಸಿಂಪ್ಟಮ್ಸು, ನಿಂತ್ಕೊಂಡ್ರೆ ಕಾಲು ನೋವು ಬರುತ್ತೆ, ಊದ್ಕೊಳ್ಳುತ್ತೆ, ಕಡ್ತ ಬರುತ್ತೆ, ಈ ಥರ. 5ನೇ ಸ್ಟೇಜ್ ಅಂದರೆ ಗಾಯ ಆಗ್ತಾ ಇದೆ, ಅದು 5ನೇ ಸ್ಟೇಜು. 6ನೇ ಸ್ಟೇಜ್ ಅಂದರೆ ಇನ್ನೂ ನೆಗ್ಲೆಕ್ಟ್ ಮಾಡಿದ್ರೆ ಒಂಥರ ಲೈಪೋಡರ್ಮಟೋಸ್ಕ್ಲಿರೋಸಿಸ್ ಅಂತ ಆಗುತ್ತೆ. ಇದು ಆನೆಕಾಲ್ ಥರ ಕಾಣುತ್ತೆ. ಇದು ವೆರಿ ಲಾಂಗ್ ನೆಗ್ಲೆಕ್ಟೆಡ್ ವ್ಯಾರಿಕೋಸ್ ವೇನ್ ಇಂದ ಸ್ಟೇಜ್ 6 ವ್ಯಾರಿಕೋಸ್ ವೇನ್. ಓಕೆ, ಸೊ ಇದರಲ್ಲೂ ಕೂಡ ಸ್ಟೇಜಸ್ ಇದೆ, ಕ್ಲಾಸಿಫಿಕೇಶನ್ ಇದೆ ಅಂತ. ಓಕೆ, ತುಂಬಾ ಜನ ಹೇಳ್ತಾರೆ ಮಹಿಳೆಯರಲ್ಲಿ ಜಾಸ್ತಿ ವೆರಿಕೋಸ್ ವೇನ್ಸ್ ಬರುತ್ತೆ ಅಂತ. ಹೌದಾ? ಇದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದ್ದೀರಾ ಈ ತರ ಕೇಸಸ್ನೇ ಅಂತ? ಹೌದು, ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿನೇ ಕಾಮನ್. ಎಸ್ಪೆಷಲಿ ಆಗ್ಲೇ ಹೇಳ್ದಂಗೆ ಈ ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ ಚೇಂಜಸ್ ಆಗೋದಕ್ಕೋಸ್ಕರ ಈ ವೇನ್ಸ್ ವೀಕ್ ಆಗುತ್ತೆ. ಪ್ರೆಗ್ನೆನ್ಸಿ ಮುಗಿದ್ಮೇಲೆ ಸುಮಾರು ಜನಕ್ಕೆ ನಾರ್ಮಲ್ ಆಗುತ್ತೆ, ಬಟ್ ಈ ಪ್ರೆಗ್ನೆನ್ಸಿಲಿ ಬಂದ್ಬಿಡುತ್ತೆ. ಕೆಲವ್ರಿಗೆ ಅದು ವಾಪಸ್ ರಿಟರ್ನ್ ಆಗೋದಿಲ್ಲ, ಹಂಗೆ ಕಂಟಿನ್ಯೂ ಆಗಿಬಿಡುತ್ತೆ. ಇದೊಂದು ಎಕ್ಸ್ಟ್ರಾ ರೀಸನ್ಗೋಸ್ಕರ ಮಹಿಳೆಯರಲ್ಲಿ ಸ್ವಲ್ಪ ಕಾಮನ್. ಮೆನೋಪಾಸ್ ಆದಮೇಲೂ ಕೂಡ ಚಾನ್ಸಸ್ ಇರುತ್ತಾ? ಮೆನೋಪಾಸು, ಆಂಡ್ರೋಪಾಸ್ ಇಬ್ಬರಲ್ಲೂ ಮೇಲ್ ಫೀಮೇಲಲ್ಲಿ ಸೇಮ್ ರೇಟು. ಬಟ್ ಈ ಎಕ್ಸ್ಪೆಷಲಿ ನಮ್ಮ ಇಂಡಿಯನ್ ಫೀಮೇಲ್ಸಲ್ಲಿ ಕಾಲಿಗೆ ಎಕ್ಸಸೈಸೇ ಮಾಡೋದಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ಗಂಡಸರು ಸ್ಪೋರ್ಟ್ಸು ಅದು ಇದು ಅಂತ ಮೇಲ್ಸಲ್ಲಿ ಇರುತ್ತೆ, ಫೀಮೇಲ್ಸಲ್ಲಿ ಇರೋದೇ ಇಲ್ಲ. ಯಾವುದೇ ಫೀಮೇಲಲ್ಲಿ ನೋಡಿದ್ರು ಕಾಫ್ ಮಸಲ್ ಇಷ್ಟೇ ತೆಳ್ಳಗಿರುತ್ತೆ. ಇದರಿಂದಾನೇ ವ್ಯಾರಿಕೋಸ್ ವೇನ್ ಜಾಸ್ತಿ ಬರೋದು. ಓಕೆ, ಸೊ ಈಗ ಮಹಿಳೆಯರಲ್ಲೂ ಕೂಡ ವೆರಿಕೋಸ್ ವೇನ್ಸ್ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರಿ. ಸೊ ಯಾವ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಇದು ಕಾಸ್ಮೆಟಿಕ್ ಪ್ರಾಬ್ಲಮ್ ಅಲ್ಲ, ಹೆಲ್ತ್ ಇಶ್ಯೂ ಅಂತ ಹೇಳಿ ಸೀರಿಯಸ್ ಆಗಬೇಕಾಗುತ್ತೆ ಆ ವಿಚಾರಕ್ಕೆ ಅಂತ?
ಅಲ್ಲ, ಏನೇ ವ್ಯಾರಿಕೋಸ್ ವೈನ್ ಸಿಂಪ್ಟಮ್ ಶುರು ಆದಮೇಲಿಂದ ಅದು ಟ್ರೀಟ್ಮೆಂಟ್ ಬೇಕಾಗುತ್ತೆ, ಹೆಲ್ತ್ ಇಶ್ಯೂನೇ ಆಗುತ್ತೆ, ಕಾಸ್ಮೆಟಿಕ್ ಆಗಲ್ಲ. ಜಸ್ಟ್ 1 or 2 ಬ್ಲೂ ವೈನ್ಸ್ ಕಾಣ್ತಾ ಇದೆ, ಅದು ಜಸ್ಟ್ ಕಾಸ್ಮೆಟಿಕ್. ನಾನು ಹೇಳ್ದಂಗೆ ಕಾಸ್ಮೆಟಿಕ್ ಈಸ್ ಆಲ್ಸೋ ಪ್ರಾಬ್ಲಮ್ ಫಾರ್ ಸೋ ಮೆನಿ ಪ್ರೊಫೆಷ್ನಲ್ ಪೀಪಲ್. ದಟ್ ಆಲ್ಸೋ ರಿಕ್ವೈರ್ಸ್ ಟ್ರೀಟ್ಮೆಂಟ್ ಈವನ್ ಇಫ್ ಇಟ್ ಈಸ್ ಕಾಸ್ಮೆಟಿಕ್. ಇಫ್ ದೇ ಆರ್ ಟ್ರಬ್ಲಿಂಗ್ ಮೆಂಟಲಿ ದೆನ್ ಆಬ್ವಿಯಸ್ಲಿ ಇಟ್ ಈಸ್ ಬೆಟರ್ ಟು ಗೆಟ್ ಟ್ರೀಟೆಡ್. ಇಲ್ಲ ಅಂದರೆ ಒಂದು ವೇಳೆ ಕಾಲಲ್ಲಿ ಊತ ಬರ್ತಾ ಇದೆ, ಪಿಗ್ಮೆಂಟೇಷನ್ ಇದೆ, ಕ್ರ್ಯಾಂಪ್ಸ್ ಬರುತ್ತೆ, ತುಂಬ ಕಡ್ತ ಬರ್ತಾ ಇದೆ, ಗಾಯ ಆಗ್ತಾ ಇದೆ, ಬ್ಲೀಡಿಂಗ್ ಆಯಿತು ಅಂದರೆ ಇದೆಲ್ಲ ಆಬ್ವಿಯಸ್ಲಿ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಬೇಕೇ ಬೇಕು. ಓಕೆ. ಒಂದು ವೇಳೆ ಈ ವೆರಿಕೋಸ್ ವೇನ್ಸನ್ನು ನೆಗ್ಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಸ್ವಲ್ಪ ವರ್ಷ ಆದಮೇಲೆ ಯಾವ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಥವಾ ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಬರ್ಬೋದಾ, ಏನಾಗ್ಬೋದು ಅಂತ? ವ್ಯಾರಿಕೋಸ್ ವೇನಿಂದ ತುಂಬ ನೆಗ್ಲೆಕ್ಟ್ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ಆಗೇ ಆಗುತ್ತೆ. ಒಂದು ಗಾಯ ಆಗುತ್ತೆ. ಇದು ಅಶುದ್ಧ ರಕ್ತನಾಳದ ಪ್ರಾಬ್ಲಮ್ ಅಂತ ಹೇಳಿದಾಗ ಡಿಆಕ್ಸಿಜನೇಟೆಡ್ ಬ್ಲಡ್ ಕಾಲಲ್ಲಿ ಸ್ಟಾಗ್ನೆಂಟ್ ಆಗಿರುತ್ತೆ. ಏನೋ ಒಂದು ಟ್ರಿವಿಯಲ್ ಕಾಸ್, ಸುಮ್ಮನೆ ಕೆರೆದು ಇಲ್ಲ ಅಲ್ಲಿ ತಾಗಿಸ್ಕೊಂಡು ಗಾಯ ಆದರೆ ಆ ಗಾಯ ಹುಷಾರೇ ಆಗೋದಿಲ್ಲ, ಹುಣ್ಣು ಹುಷಾರಾಗೋದಿಲ್ಲ. ಯಾಕಂದರೆ ಈ ವ್ಯಾರಿಕೋಸ್ ವೈನ್ ಇರೋದ್ರಿಂದ ಬ್ಯಾಡ್ ಬ್ಲಡ್ ಸ್ಟಾಗ್ನೇಷನ್ ಆಗಿರುತ್ತೆ ಅಥವಾ ಅಶುದ್ಧ ರಕ್ತನಾಳ ಇರೋದ್ರಿಂದ ಈ ಗಾಯಗಳು ಹುಷಾರಾಗೋದಿಲ್ಲ. ಇನ್ನೂ ಬಿಟ್ಟರೆ ಕೆಲವರಿಗೆ ಕ್ಲಾಟ್ ಆಗುತ್ತೆ. ಈ ವ್ಯಾರಿಕೋಸ್ ವೈನ್ ಬ್ಲಡ್ ಫ್ಲೋಯಿಂಗಲ್ಲಿದ್ದರೆ ಲಿಕ್ವಿಡ್ ಆಗಿರುತ್ತೆ. ಒಂದು ವೇಳೆ ಬಾಡಿಯಿಂದ ಬಂದರೆ ಹೊರಗೆ ಬಂದರೆ ಕ್ಲಾಟ್ ಆಗುತ್ತಲ್ಲ, ಅದೇ ಥರ ಬಾಡಿಲಿ ಬ್ಲಡ್ ಫ್ಲೋಯಿಂಗಲ್ಲಿದ್ದರೆ ಅಷ್ಟೇ ಲಿಕ್ವಿಡ್ ಆಗಿರುತ್ತೆ. ಒಂದೇ ಕಡೆ ಸ್ಟಾಗ್ನೆಂಟ್ ಆದರೆ ಕ್ಲಾಟ್ ಆಗಿಬಿಡುತ್ತೆ. ಸೊ ಈ ವ್ಯಾರಿಕೋಸ್ ವೈನ್ ಒಳಗೆ ಬ್ಲಡ್ ಸ್ಟಾಗ್ನೆಂಟ್ ಆಗುತ್ತೆ, ಸೊ ಕ್ಲಾಟ್ ಆಗುತ್ತೆ. ಇದು ಸ್ವಲ್ಪ ಡೇಂಜರಸ್. ಇದು ಕೆಲವು ಸಲ ಕ್ಲಾಟ್ ಮಿಸ್ ಆಗಿ ಹಾರ್ಟಿಗೆ ಹೋಗಿ ಲಂಗ್ಸಿಗೆಲ್ಲ ಹೋಗಿ ಕ್ರಿಟಿಕಲ್ ಕಂಡೀಷನ್ ಆಗೋಂಥ ಚಾನ್ಸು ಇರುತ್ತೆ. ಮೂರನೇದು ಬ್ಲೀಡಿಂಗ್ ಆಗುತ್ತೆ. ಈ ವೀನಸ್ ಪ್ರೆಷರ್ ಜಾಸ್ತಿ ಇರುತ್ತೆ, ಅವ್ರಿಗೆ ಕಾಲಲ್ಲಿ ಪಿಗ್ಮೆಂಟೇಷನ್ ಅಥವಾ ಡರ್ಮಟೈಟಿಸ್ ಆಗಿರೋದ್ರಿಂದ ಇಚ್ಚಿಂಗ್ ಆಗುತ್ತೆ. ಸುಮ್ಮನೆ ಕೆರ್ಕೊಳ್ತಾರೆ, ಇಲ್ಲ ರಾತ್ರಿ ಹೊತ್ತು ಆಪೋಸಿಟ್ ಕಾಲಲ್ಲೇ ತಾಗಿಸ್ಕೊಂಡು ಕೆರ್ಕೊತಾರೆ. ಈ ಥರ ಒಳ್ಳೆ ಫೌಂಟೇನ್ ಥರ ಬ್ಲಡ್ ಬರೋಕ್ಕೆ ಶುರು ಆಗಿಬಿಡುತ್ತೆ. ಈ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಇದು ಪೈನ್ ಆಗೋದಿಲ್ಲ, ಬ್ಲಡ್ ಫ್ಲೋಯಿಂಗ್ ಜಾಸ್ತಿ ಆಗಿ ಕ್ರಿಟಿಕಲ್ ಕಂಡೀಷನಿಗೆ ಬಂದುಬಿಡ್ತಾರೆ. ಓಕೆ. ಸೊ ಹಾಗಿದ್ರೆ ಈ ಒಂದು ಪ್ರಾಬ್ಲಮನ್ನು ವರ್ಷಗಳ ಕಾಲ ಬಿಟ್ವಿ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಹೇಳಿದ್ರಿ. ಸೊ ರಿಲೇಟೆಡ್ ಟು ಹಾರ್ಟ್ ಬಗ್ಗೆ ಕೂಡ ನೀವು ಮೆನ್ಷನ್ ಮಾಡಿದ್ರಿ ಡಾಕ್ಟರ್. ಈಗ ಹಾರ್ಟ್ ಬ್ಲಾಕ್ ಆಗೋದಕ್ಕೂ ಇದಕ್ಕೇನಾದರೂ ಕನೆಕ್ಷನ್ಸ್ ಇರಬಹುದಾ? ಇಲ್ಲ, ಹಾರ್ಟಿಂದ ಅದು ಶುದ್ಧ ರಕ್ತನಾಳಗಳ ಪ್ರಾಬ್ಲಮಿಗೆ ಬರೋದೆಲ್ಲ ಹಾರ್ಟಿಗೆ ಬರುತ್ತೆ. ಇದು ಅಶುದ್ಧ ರಕ್ತನಾಳದ ಪ್ರಾಬ್ಲಮ್ಮು. ಹಾರ್ಟು ಇದಕ್ಕೂ ಕಂಡೀಷನ್ ಇಲ್ಲ, ಬಟ್ ಒಂದು ಕ್ಲಾಟ್ ಆಗುತ್ತಲ್ಲ, ಅದು ಹಾರ್ಟಿಗೆ ಹೋಗಿ ಹಾರ್ಟ್ ಫಂಕ್ಷನ್ ಅನ್ನು ಕಡಿಮೆ ಮಾಡ್ಬೋದು. ಇದು ಒಂದೇ ರಿಸ್ಕು, ಬಟ್ ದಟ್ ಈಸ್ ಆಲ್ಸೋ ನಾಟ್ ಕಾಮನ್. ಇಟ್ಸ್ ಕ್ವೈಟ್ ರೇರ್. ಸೊ ಹಾಗಿದ್ರೆ ವೆರಿಕೋಸ್ ವೈನ್ಸ್ ಹಾಗೇನೆ ಹಾರ್ಟ್ ಅಟ್ಯಾಕ್ ಕನೆಕ್ಷನ್ಸ್ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಇದು ಕೂಡ ರಕ್ತನಾಳದ ಸಮಸ್ಯೆ ಆಗಿರೋದ್ರಿಂದಾಗಿ ಕೆಲವರಿಗೆ ಸ್ವಲ್ಪ ಡೌಟ್ಸ್ ಇರಬಹುದು, ಏನಾಗಬಹುದೇನೋ ಅಂದರೆ ನೆಕ್ಸ್ಟ್ ಕಾಂಪ್ಲಿಕೇಶನ್ಸ್ ಯಾವ ರೀತಿಯಾಗಿ ಆಗುತ್ತೆ ಅಂತ. ಡಾಕ್ಟರ್, ಇದ್ರ ಟ್ರೀಟ್ಮೆಂಟ್ ವಿಚಾರಕ್ಕೆ ಬರೋದಾದರೆ ಯಾವ ರೀತಿಯಾಗಿರುತ್ತೆ? ಅದಕ್ಕಿಂತ ಮುಂಚೆ ಟೆಸ್ಟ್ ಹೇಗೆ ಮಾಡ್ತಾರೆ? ಈಗ ಸ್ಟೇಜಸ್ ಬಗ್ಗೆ ಹೇಳಿದ್ರೆ ಅಥವಾ ಕ್ಲಾಸಿಫಿಕೇಶನ್ ಬಗ್ಗೆ ಹೇಳಿದ್ರಿ, ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅದ್ರ ಬಗ್ಗೆ ತಿಳಿಸಿ. ಇದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡೋ ಅಥವಾ ವ್ಯಾರಿಕೋಸ್ ವೈನ್ ಡಾಕ್ಟ್ರಿಗೆ ತೋರಿಸಿದ್ರು ನೋಡಿ ಹೇಳ್ತಾರೆ ಇದು ವ್ಯಾರಿಕೋಸ್ ವೈನ್ ಅಂತೇಳಿ. ಬಟ್ ಇದಕ್ಕೊಂದು ಡಾಪ್ಲರ್ ಅಂತ, ವೀನಸ್ ಡಾಪ್ಲರ್ ಅಂತ ಮಾಡ್ತೀವಿ. ಇದು ಮಾಡಿ ಕನ್ಫರ್ಮ್ ಮಾಡಿ ಅಟ್ಲೀಸ್ಟ್ ಡಿಸೀಸನ್ ಯಾವ ಸ್ಟೇಜಲ್ಲಿದೆ ಅಂತ ಮಾಡೋದು, ರಿಸ್ಕ್ ಸ್ಟ್ರಾಟಿಫಿಕೇಷನ್ ಅಥವಾ ಡಿಸೀಸ್ ಸ್ಟ್ರಾಟಿಫಿಕೇಷನ್ ಮಾಡೋದು ಒಳ್ಳೆಯದು. ಒಂದು ಈ ಡಾಪ್ಲರ್ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಮುಂದೆ ಇವ್ರಿಗೆ ವ್ಯಾರಿಕೋಸ್ ವೈನಿಂದ ಪ್ರಾಬ್ಲಮ್ ಆಗುತ್ತಾ ಅಥವಾ ತುಂಬ ಮೈಲ್ಡ್ ಇದೆ, 1 or 2 ಪರ್ಫೋರೇಟರ್ಸ್ ಇದೆ, ಇದರಿಂದ ಮುಂದೆ ತೊಂದರೆ ಆಗಲ್ಲ ಅಂತಲೂ ಗೊತ್ತಾಗುತ್ತೆ. ಸೊ ಈ ಥರ ಸ್ಕ್ಯಾನ್ ಮಾಡಿ ಅಟ್ಲೀಸ್ಟ್ ಡಿಸೀಸನ್ನು ಸ್ಟ್ರಾಟಿಫೈ ಮಾಡಿದ್ರೆ ಸಾಕು. ಯಾವ ತೊಂದರೆ ಆಗುತ್ತೆ ಅಂಥದನ್ನು ಮಾತ್ರ ಟ್ರೀಟ್ ಮಾಡ್ಬೋದು. ಯಾವ ತೊಂದರೆ ಆಗಲ್ಲ ಅನಿಸಿದ್ರೆ ಅದನ್ನು ಬಿಡ್ಬೋದು, ಏನಾಗೋದಿಲ್ಲ. ಓಕೆ. ಈಗ ನನಗೆ ವೆರಿಕೋಸ್ ವೇನ್ಸ್ ಪೇಯ್ನ್ ಇಲ್ಲ ಅಂತ ಹೇಳಿದ್ರೆ ನಾನು ಟ್ರೀಟ್ಮೆಂಟ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ, ಇದನ್ನು ಒಪ್ತೀರಾ ನೀವು? ನಾನು ಟು ಸರ್ಟನ್ ಎಕ್ಸ್ಟೆಂಟ್ ಒಪ್ತೀರಿ. ಯಾಕಂದರೆ ಇದು ಎಲ್ಲ ಸರ್ಜರಿ ಎಲ್ಲ ಮೆಕ್ಯಾನಿಕಲ್ ಆಗಿ ಲೈಫಲ್ಲಿ ಎಲ್ಲ ಸರಿ ಮಾಡೋದಕ್ಕಾಗೋದಿಲ್ಲ. ಎಕ್ಸಸೈಸು, ನಮ್ಮ ಡಯಟು, ಇದು ಇಂಪಾರ್ಟೆಂಟ್ ರೋಲ್ ಇರುತ್ತೆ. ನನ್ನ ಪ್ರಕಾರ ನಾನು ನೋಡಿದ್ದೀನಿ, ಐ ಹ್ಯಾವ್ ಸೋ ಮೆನಿ ಟ್ರೀಟೆಡ್ ಪೀಪಲ್ with varicose vein, mild symptom. I've made them join the gym and daily do exercise for their legs for 3 to 6 months, and they say that my varicose vein has reversed after 6 months. Okay, so exercise. Mild early varicose vein idre I always tell them to keep their leg healthy by doing exercises. So it reverses also. ಆಗಲಿಲ್ಲ ಅಂದರೆ ಆಮೇಲೆ 6 ತಿಂಗಳಾದ್ಮೇಲೆ ನೋಡ್ಬೋದು ಮತ್ತೆ ಜಾಸ್ತಿ ಆಯಿತು, ಬೇರೆ ಥರ ಜಾಸ್ತಿ ವ್ಯಾರಿಕೋಸ್ ವೈನ್ ತೊಂದರೆ ಆಗ್ತಿದೆ ಅಂದರೆ ಅವಾಗ ಟ್ರೀಟ್ಮೆಂಟ್ ಇದ್ದೇ ಇದೆ. ಓಕೆ. ಸೊ ಹಾಗಿದ್ರೆ ಯಂಗ್ ಏಜಲ್ಲಿ ವೆರಿಕೋಸ್ ವೈನ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸಸೈಸ್ ಕಡಿಮೆ ಆಗಿರೋದು ಕೂಡ ಕಾರಣ ಆಗಿರ್ಬೋದು. ಸೊ ಪ್ರಾಪರ್ ಎಕ್ಸಸೈಸ್ ಮಾಡಿದ್ರೆ ಅದನ್ನು ರಿವರ್ಸಿಬಲ್ ಮಾಡೋದು ಸಾಧ್ಯ ಆಗುತ್ತೆ ಅಂತ. ಸೊ ಈಗ ಸರ್ಜರಿ ಅಂತ ತುಂಬ ಜನ ಅದಕ್ಕೆ ಭಯ ಪಡ್ತಾರೆ, ವೆರಿಕೋಸ್ ವೇನ್ಸಿಗೆ ಸರ್ಜರಿ ಮಾಡಬೇಕಾಗಬಹುದು ಏನು ಅಂತ. ಸೊ ಯಾವ ಹಂತದಲ್ಲಿ ವೆರಿಕೋಸ್ ವೇನ್ಸಿಗೆ ಸರ್ಜರಿ ಬೇಕಾಗುತ್ತೆ ಅಂತ?
ಹೌದು, ಕೆಲವುದು ಅಡ್ವಾನ್ಸ್ಡ್ ವ್ಯಾರಿಕೋಸ್ ವೈನ್ ಆಗಿದೆ ಅಥವಾ ಕಾಂಪ್ಲಿಕೇಶನ್ ಆಫ್ ವ್ಯಾರಿಕೋಸ್ ವೈನ್ ಆಗಿದೆ ಅಂದರೆ ಇದಕ್ಕೆ ಸಮ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಇದಕ್ಕೆ ಮೊದಲೆಲ್ಲ ಸರ್ಜರಿ ಅಂತ ಇದೊಂದು 25 ವರ್ಷದಿಂದ ಸರ್ಜರಿ ಇತ್ತು. ಗೋಲ್ಡ್ ಸ್ಟ್ಯಾಂಡರ್ಡ್ ಎಲ್ಲ ಕಟ್ ಮಾಡಿ ನರಗಳನ್ನು ತೆಗಿತಾ ಇದ್ರು. ಬಟ್ ಇವಾಗ ಯಾರೂ ಮಾಡೋದಿಲ್ಲ. ಇವಾಗ ಭಾರಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳು ಬಂದಿದೆ. ಸೊ ತುಂಬ ಸಿಂಪಲ್ ಆಗಿದೆ ಟ್ರೀಟ್ಮೆಂಟ್ಸು. ಬಟ್ ಒಂದು ವೇಳೆ ಕಾಲು ಗಾಯ ಆಗಿದೆ, ಬ್ಲಡ್ ಬರ್ತಾ ಇದೆ, ಕ್ಲಾಟ್ ಆಗ್ತಾ ಇದೆ, ತುಂಬ ಅಲರ್ಜಿ ಆಗ್ತಾ ಇದೆ ವ್ಯಾರಿಕೋಸ್ ವೈನ್ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕೇ ಬೇಕು. ಓಕೆ. ಸೊ ಹಾಗಿದ್ರೆ ಈಗ ವೆರಿಕೋಸ್ ವೇನ್ಸ್ ನಮ್ಮ ಜೀವಕ್ಕೆ ಅಪಾಯವನ್ನು ಉಂಟು ಮಾಡಬಹುದಾ? ತುಂಬ ತುಂಬ ರೇರ್. ಒಂದು DVT ಅಥವಾ ವೆಯ್ನ್ ಕ್ಲಾಟ್ ಆಗಿ ಹಾರ್ಟಿಗೆ ಹೋದರೆ ಇಶ್ಯೂಸ್ ಆಗ್ಬೋದು. ಎರಡನೇದು ಬ್ಲೀಡಿಂಗ್ ಆಗ್ಬೋದು, ಅದರಿಂದ ಬ್ಲೀಡಿಂಗ್ ಆಗಿ ಕ್ರಿಟಿಕಲ್ ಆಗ್ಬೋದು. ಬಟ್ ಇದು ತುಂಬ ರೇರ್. ಓಕೆ ಓಕೆ. ಅಂದರೆ ಜೀವಕ್ಕೇನು ಅಂತ ಅಪಾಯವನ್ನು ಉಂಟು ಮಾಡೋದಿಲ್ಲ, ಆದರೆ ಕ್ವಾಲಿಟಿ ಆಫ್ ಲೈಫನ್ನು ಕಡಿಮೆ ಮಾಡಬಹುದಾ? ಎಕ್ಸ್ಪೆಷಲಿ ಈ ಪ್ರೊಸೀಜರು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡೋದಕ್ಕೆ ಮಾಡೋದು. ಸೊ ಎಕ್ಸ್ಪೆಷಲಿ ಎಂಗೇಜ್ ಇದ್ದಾಗಲೇ ತೊಂದರೆ ಕೊಡ್ತಿದೆ ಅಥವಾ ತೊಂದರೆ ಆಗುತ್ತೆ ಅಂದರೆ ಟ್ರೀಟ್ ಮಾಡಿಬಿಡೋದು ಒಳ್ಳೇದು. ಬಿಕಾಸ್ ಲಾಂಗ್ ಕ್ವಾಲಿಟಿ ಆಫ್ ಲೈಫ್ ಇರುತ್ತೆ. ತುಂಬ ವಯಸ್ಸಾದ್ಮೇಲೆ ಬಂತು, ಅಷ್ಟೊಂದೇನು ಸಿಂಪ್ಟಮ್ ಇಲ್ಲ ಅಂದರೆ ಬಿಟ್ಬಿಡ್ಬೋದು ಇದನ್ನು. ಸೊ ದೀಸ್ ಆರ್ ಆಲ್ ಲೈಫ್ ಸ್ಟೈಲ್ ಚೇಂಜಿಂಗ್ ಪ್ರೊಸೀಜರ್ಸ್. ಸೊ ಅರ್ಲಿಯರ್ ಏಜಲ್ಲಿ ಟ್ರೀಟ್ ಮಾಡೋದು ಒಳ್ಳೇದು. ಓಕೆ. ಟ್ರೀಟ್ಮೆಂಟಲ್ಲಿ ಹೇಳಿದ್ರಿ ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಂದಿದೆ, ಮುಂಚಿನ ಥರ ಯಾವುದು ಇಲ್ಲ ಅಂತ. ಸೊ ಅಡ್ವಾನ್ಸ್ ಟ್ರೀಟ್ಮೆಂಟ್ ಯಾವ ಥರ ಇದೆ, ಅದರ ಬಗ್ಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡಬಹುದಾ ಅಂತ? ಅಡ್ವಾನ್ಸ್ಡ್ 3 ಥರ ಟ್ರೀಟ್ಮೆಂಟ್ ಇದೆ. ಒಂದು ಲೇಸರು, ಎರಡನೇದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, ಇವಾಗ ಇನ್ನೂ ತುಂಬ ಅಡ್ವಾನ್ಸ್ ಬಂದಿದೆ, ವಿನಾಸೀಲ್ ಅಂತೇಳಿ ಅಥವಾ ಗ್ಲೂ ಟ್ರೀಟ್ಮೆಂಟ್ ಅಂತೇಳಿ. ಈ ಯಾವುದೇ ಪ್ರೊಸೀಜರಲ್ಲೂ ಕಟ್ ಮಾಡೋದಿಲ್ಲ ಅಥವಾ ಸ್ಟಿಚಸ್ಸು ಈ ಥರ ಏನೂ ಇರೋದಿಲ್ಲ. ಒಂದು ಚಿಕ್ಕ ನೀಡ್ಲ್ ಹಾಕ್ತೀವಿ, ನೀಡ್ಲೊಳಗಿಂದ ಲೇಸರ್ ಫೈಬರ್ ಪಾಸ್ ಮಾಡಿ ಎಲ್ಲೆಲ್ಲಿ ವ್ಯಾರಿಕೋಸ್ ವೇನ್ ಇದೆಯೋ ಅಲ್ಲೆಲ್ಲ ಅದು ಪಾಸ್ ಆಗುತ್ತೆ. ಅಲ್ಟ್ರಾಸೌಂಡಲ್ಲಿ ನೋಡ್ತಾ ಇರ್ತೀವಿ, ಅಬ್ಲೇಟ್ ಮಾಡ್ಕೊಂಡು ಬಂದುಬಿಡ್ತೀವಿ. ಅಂದರೆ ದಪ್ಪ ಆಗಿರೋ ವೈನು ಕೊಲ್ಯಾಪ್ಸ್ ಆಗೋಗುತ್ತೆ. ಈ ಲೇಸರ್ ಮತ್ತು RFA ಥರ್ಮಲ್ ಎನರ್ಜಿ ಯೂಸ್ ಮಾಡಿ ಅಬ್ಲೇಟ್ ಮಾಡುತ್ತೆ. ಚಿಕ್ಕ ಚಿಕ್ಕ ವೈನ್ಸಿಗೆ ಸ್ಕ್ಲೇರೋಥೆರಪಿ ಮಾಡಿ ಕ್ಲೋಸ್ ಮಾಡ್ಬೋದು. ಇದೆಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ ನಮಗೊಂದು IV ಲೈನ್ ಹಾಕಿ ಗ್ಲೂಕೋಸ್ ಕೊಟ್ಟಷ್ಟೇ ಸಿಂಪಲ್ ಆಗಿರುತ್ತೆ. ಇದನ್ನು ಲೋಕಲ್ ಅನಸ್ತೇಸಿಯಾದಲ್ಲಿ ಮಾಡ್ತೀವಿ. ಆಫೀಸ್ ಅಥವಾ ಡೇ ಕೇರ್ ಪ್ರೊಸೀಜರ್ ಬೆಳಗ್ಗೆ ಬಂದು ಮಾಡಿಸ್ಕೊಂಡು ಮಧ್ಯಾಹ್ನ ಹೋಗ್ಬೋದು. ಇಷ್ಟು ಅಡ್ವಾನ್ಸ್ ಆಗಿದೆ. ಇವಾಗ ಇನ್ನೂ ಅಡ್ವಾನ್ಸ್ಮೆಂಟ್ ಬಂದಿದೆ, ವಿನಾಸೀಲ್ ಅಂತೇಳಿ ಮೆಡಿಕಲ್ ಗ್ಲೂ. ಇದು ಎಕ್ಸಾಕ್ಟ್ಲಿ ಫೆವಿಕ್ವಿಕ್ ಇದ್ದಂಗೆ ಇರುತ್ತೆ. ಗಮ್ಮು ಚೂರು ವೈನ್ ಒಳಗೆ ಹಾಕಿ ಅಂಟಿಸ್ಬಿಟ್ರೆ ಅದು ವೈನ್ ಹಂಗೆ ಅಂಟ್ಕೊಂಡ್ಬಿಡುತ್ತೆ. ಮೆಡಿಕಲ್ ಗ್ಲೂ ಇದು ಇನ್ನೂ ಅಡ್ವಾನ್ಸ್ ಪ್ರೊಸೀಜರ್. ಎಷ್ಟಂದರೆ ಇದು ಲೋಕಲ್ ಅನಸ್ತೇಸಿಯಾನೂ ಬೇಡ, ಪೇಯ್ನು ಬೇಡ, ಸ್ಟಾಕಿಂಗ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಎಷ್ಟು ಆಫೀಸ್ ಒಂದು 2 hours ಬಂದರೆ ಸಾಕಾಗುತ್ತೆ. ಬೆಳಗ್ಗೆ ಬಂದು ಮಾಡಿಸ್ಕೊಂಡು 10 ಗಂಟೆಗೆ ಆಫೀಸ್ಗೂ ಹೋಗ್ಬೋದು, ಅಷ್ಟು ಅಡ್ವಾನ್ಸ್ ಆಗಿದೆ. ಓಕೆ. ಸೊ ಡೇ ಕೇರ್ ಪ್ರೊಸೀಜರ್ ಅಂತಾನೆ ಹೇಳ್ಬೋದು, ಅಂದರೆ ಅಡ್ಮಿಟ್ ಆಗೋ ಅಂಥದ್ದು ಆ ಥರ ಏನೂ ಬೇಕಾಗಿಲ್ಲ ಅಂತ. ಅದೇ ಅಡ್ಮಿಟ್ ಆಗಬೇಕು, ಬಟ್ ಡೇ ಕೇರ್ ಬೆಳಗ್ಗೆ ಅಡ್ಮಿಟ್ ಆಗಿ ಮಧ್ಯಾಹ್ನ. ಹೌದು, ಅಂದರೆ ಲೈಕ್ 2-3 ದಿನ ಇರಬೇಕು ಹಾಸ್ಪಿಟ್ಲಲ್ಲಿ, ಆ ಥರ ಏನೂ ಇರೋದಿಲ್ಲ ಅಂತ. ಡಾಕ್ಟರ್, ಈಗ ಒಂದು ಸಲ ವೆರಿಕೋಸ್ ವೇನ್ಸ್ ಬಂತು, ಟ್ರೀಟ್ಮೆಂಟ್ ತಗೊಂಡ್ರು ಅಂತ ಹೇಳಿದ್ರೆ ಮತ್ತೆ ಅದೇ ವ್ಯಕ್ತಿಗೆ ವೆರಿಕೋಸ್ ವೇನ್ಸ್ ಬರುವಂಥ ಚಾನ್ಸಸ್ ಏನಾದರೂ ಇರುತ್ತಾ ಅಂತ? ಇದು ಟ್ರೀಟ್ಮೆಂಟ್ ಅದೇ ಇದು ಹೇಳಿದ್ನಲ್ಲ, ಯಾರು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಸಿಂಪಲ್ ಇರೋದ್ರಿಂದ ಪ್ರೊಸೀಜರ್ ತುಂಬ ಜನ ಮಾಡ್ತಾರೆ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳದೆ ಮಾಡಿದ್ರೆ ರಿಕರೆನ್ಸ್ ರೇಟ್ ಸ್ವಲ್ಪ ಜಾಸ್ತಿ. ಜನರಲ್ ಸರ್ಜನ್ಸು, ಪ್ಲಾಸ್ಟಿಕ್ ಸರ್ಜನ್ಸು ಇವರೆಲ್ಲರೂ ಸುಮಾರು ಅಲ್ಲೇ ಬೇರೆ ಫೀಲ್ಡಲ್ಲಿರೋರೆಲ್ಲ ಇದು ಮಾಡ್ತಾರೆ. ಇದು ಆವಾಗ ರಿಕರೆನ್ಸ್ ರೇಟ್ ಜಾಸ್ತಿ. ಅಂದರೆ ನಾವು ಟ್ರೀಟ್ ಮಾಡ್ತೀವಿ ಇದಕ್ಕೆ, ನಾವು ಟ್ರೀಟ್ ಮಾಡ್ತೀವಿ ಅಂತೇಳಿ. ಸೊ ಅದು ಒಂದು ಮಾಡಬಾರ್ದು. ಎರಡನೇದು, ಸುಮಾರು ಕಾಲಲ್ಲಿ ವ್ಯಾರಿಕೋಸ್ ವೈನ್ ಇದೆ ಅಂದ ತಕ್ಷಣ ಎಲ್ಲ ಪ್ರಾಬ್ಲಮ್ ಕಾಲಲ್ಲಿ ಅದರಿಂದನೇ ಅಂತಲೂ ಇರೋಲ್ಲ. ಕೆಲವ್ರಿಗೆ ಆರ್ಥರೈಟಿಸ್ ಇರುತ್ತೆ, ಕೆಲವರು ವಿಟಮಿನ್ ಡಿಫಿಷಿಯನ್ಸಿ, ಅದರಿಂದ ಕ್ರ್ಯಾಂಪ್ಸ್ ಬರ್ತಾ ಇರುತ್ತೆ, ಥೈರಾಯ್ಡಿಂದ ಲೆಗ್ ಮಸಲ್ ನೋವು ಬರುತ್ತೆ. ಈ ಥರ ಬೇರೆ ಏನೋ ಕಾರಣ ಇಟ್ಕೊಂಡು ವ್ಯಾರಿಕೋಸ್ ವೈನಿಗೆ ಏನಾದ್ರು ಸರ್ಜರಿ ಮಾಡಿದ್ರೆ ಡೆಫಿನೆಟಾಗಿ ಉಪಯೋಗ ಆಗೋಲ್ಲ. ಸೊ ಇದನ್ನು ಕರೆಕ್ಟಾಗಿ ಕಂಡಿಡಿದು ಇದರಿಂದನೇ ಸಿಂಪ್ಟಮ್ ಅಂತ ಕನ್ಫರ್ಮ್ ಮಾಡಿಕೊಂಡು ಮಾಡಿದ್ರೆ ಆಲ್ಮೋಸ್ಟ್ 100% ರಿಸಲ್ಟ್ ಕೊಡುತ್ತೆ. ರಿಕರೆನ್ಸ್ ರೇಟ್ ಅಂತ ಇದೆ, ಬಟ್ ಕರೆಕ್ಟಾಗಿ ಮಾಡಿದ್ರೆ ಇಟ್ಸ್ ಆಲ್ಮೋಸ್ಟ್ ನಾಟ್ ದೇರ್. ಒಂದು ವೇಳೆ ಬಂದರೂ 20-30 ವರ್ಷ ತೊಗೊಳುತ್ತೆ. ಬಂದರೂ ಅಲ್ಲಲ್ಲಿ ಸ್ಕಿನ್ನಲ್ಲಿ ಕಾಣೋ ಅಷ್ಟು ಬರುತ್ತೆ. ಮತ್ತೆ ವ್ಯಾರಿಕೋಸ್ ವೈನ್ ಟ್ರೀಟ್ ಆಗಿ ಮತ್ತೆ ಅದು ಬಂದು ಮತ್ತೆ ಸರ್ಜರಿ ಬೇಕಾಗಂಥ ಚಾನ್ಸ್ಗಳು ಆಲ್ಮೋಸ್ಟ್ ಇಲ್ಲ. ಓಕೆ ಓಕೆ. ಕೆಲವರು ಕಂಪ್ರೆಷನ್ ಸ್ಟಾಕಿಂಗ್ಸ್ ಹಾಕ್ತಾರೆ, ಅಂದರೆ ಬಟ್ಟೆನ ಒಂದು ಕೈಂಡ್ ಆಫ್ ಕ್ಲಾತನ್ನು ಸುತ್ತುತ್ತಾರೆ ಕಾಲಿಗೆ, ಅದರಿಂದ ಅಷ್ಟೇ ಕಡಿಮೆ ಆಗುತ್ತೆ ಅಂದ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಇಲ್ಲ, ವ್ಯಾರಿಕೋಸ್ ವೈನ್ ಸ್ಟಾಕಿಂಗ್ಸ್ ಹಾಕ್ಕೊಳ್ಳೋದು ಟೆಂಪ್ರರಿ ಸೊಲ್ಯೂಷನ್. ಇದರಿಂದ ವ್ಯಾರಿಕೋಸ್ ವೈನ್ ಹುಷಾರಾಗೋದಿಲ್ಲ. ವ್ಯಾರಿಕೋಸ್ ವೈನ್ ದಪ್ಪ ಆಗಿರೋದ್ರಿಂದ ಪ್ರೆಷರ್ ಜಾಸ್ತಿಯಾಗಿ ನೋವು ಆಗ್ತಿರುತ್ತೆ. ಸೊ ಇದು ಸ್ಟಾಕಿಂಗ್ಸ್ ಹಾಕ್ಕೊಂಡ್ರೆ ಸ್ವಲ್ಪ ಪ್ರೆಷರ್ ಕಡಿಮೆ ಆಗುತ್ತೆ, ಇದು ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ, ಪೇಯ್ನ್ ಕಡಿಮೆ ಆಗುತ್ತೆ. ಸೊ ಏನಾದ್ರು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಿಯೋ ತನಕ ವ್ಯಾರಿಕೋಸ್ ವೈನ್ ಇಸ್ ಎ ಬ್ರಿಡ್ಜ್ ಟು
ಓಕೆ ಓಕೆ. ಟ್ರೀಟ್ಮೆಂಟ್. ಸೊ ಈಗ ಟ್ರೀಟ್ಮೆಂಟ್ ತಗೊಂಡು ಆದಮೇಲೆ ಈಗ ಸರ್ಜರಿ ಅಂತಾನೆ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದಾದಮೇಲೆ ಒಂದು ಸ್ವಲ್ಪ ದಿನ ರೆಸ್ಟ್ ತಗೋಬೇಕು, ಅಥವಾ ವೆರಿಕೋಸ್ ವೇನ್ಸ್ ಬಂತು ಅಂತ ಹೇಳಿದ್ರೆ ಬೆಡ್ ರೆಸ್ಟ್ ತಗೋಬೇಕು, ಜಾಸ್ತಿ ಆ ಕಡೆ ಈ ಕಡೆ ಓಡಾಡಬಾರ್ದು ಅನ್ನೋದನ್ನ ನೀವು ಒಪ್ತೀರಾ ಸರ್? ಇಲ್ಲ, ಇದು ಒಪ್ಪೋದಿಲ್ಲ. ಯಾಕಂದರೆ ಇದು ಆಫೀಸ್ ಪ್ರೊಸೀಜರು, ಲೋಕಲಲ್ಲಿ ಅನಸ್ತೀಸಿಯಾದಲ್ಲಿ ಮಾಡ್ತೀವಿ, ಕಟ್ಟು ಸರ್ಜರಿ ಆ ಥರ ಏನಿರೋದಿಲ್ಲ, ನೀರು ಹಾಕ್ಬಾರ್ದು ಅಂತೆಲ್ಲ ಏನು ಇರೋದಿಲ್ಲ. ಸೊ ನೆಕ್ಸ್ಟ್ ಡೇಯಿಂದಾನೇ ಅವ್ರು ಆಫೀಸಿಗೆ ಹೋಗ್ಬೋದು, ರೆಗ್ಯುಲರ್ ಆ್ಯಕ್ಟಿವಿಟಿ ಎಲ್ಲ ಮಾಡ್ಬೋದು. ಒಂದು ವೇಳೆ ಸ್ಪೋರ್ಟ್ಸು, ಜಿಮ್ಮು ಈ ಥರದ್ದಾದರೆ ಒಂದು 15 ದಿನ ಆದಮೇಲೆ ಮಾಡ್ಬೋದು. ಓಕೆ, ರೆಸ್ಟ್ ತಗೊಂಡು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಬಹುದು, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಬರೋದಿಲ್ಲ. ಬೆಡ್ ರೆಸ್ಟ್ ಅಂತ ಡೆಫಿನೆಟ್ ಆಗಿ ಏನೂ ಬೇಡ, ರೆಗ್ಯುಲರ್ ನಾರ್ಮಲ್ ಆಕ್ಟಿವಿಟಿ ಮಾಡ್ಬೋದು. ಓಕೆ ಓಕೆ. ಸೊ ನಿಂತು ಕೆಲಸ ಮಾಡೋದ್ರಿಂದ ವೆರಿಕೋಸ್ ವೇನ್ಸ್ ಬರುತ್ತೆ ಅಂತ ಹೇಳಿದ್ರೆ, ಈಗ ಒಂದು ನಿಂತು ಕೆಲಸ ಮಾಡ್ತಾ ಇದ್ರೆ 30 to 35 ಏಜಲ್ಲೇ ಒಬ್ಬರಿಗೆ ವೆರಿಕೋಸ್ ವೇನ್ಸ್ ಬಂದಿದೆ, ನೀವು ಟ್ರೀಟ್ ಮಾಡಿದ್ದೀರಾ, ಎಲ್ಲ ಕ್ಲಿಯರ್ ಆಗಿದೆ, ಮತ್ತೆ ಅವರು ಅದೇ ಪ್ರೊಫೆಷನ್ಗೆ ಹೋಗ್ಬೇಕಾಗತ್ತೆ, ಮತ್ತೆ ನಿಂತು ಕೆಲಸ ಮಾಡಬೇಕಾದ್ರೆ ಬರಲ್ಲ ಅಂತ ಹೇಳಕ್ಕಾಗತ್ತಾ? ಇಲ್ಲ, ಅದು ಯೂಶಲ್ ಆಗಿ ಬರೋದಿಲ್ಲ. ಮತ್ತೆ ಒಂದ್ಸಲ ಟ್ರೀಟ್ ಮಾಡಿದ್ರೆ, ಅದು ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ ಮತ್ತೆ ನಿಂತ್ಕೊಂಡು ಕೆಲಸ ಮಾಡ್ಬೋದು. ನಮ್ದು ಏಜ್ ಪಾಪ್ಯುಲೇಷನ್ 30-35 ಅಲ್ಲಿ ಬಂದಾಗ ಮೈನ್ ಸೋರ್ಸ್ ಆಫ್ ಇನ್ಕಮ್ ಅವ್ರ ಕೆಲಸನೇ ಇರುತ್ತೆ. ಇದು ಬಂತು ಅಂತೇಳಿ ಪ್ರೊಫೆಷನ್ ಚೇಂಜ್ ಮಾಡೋಕ್ಕಾಗಲ್ಲ, ಅಥವಾ ಪ್ರೊಫೆಷನ್ ಚೇಂಜ್ ಮಾಡ್ಕೊಳಕ್ಕಾಗಲ್ಲ, ಅದು ಮಾಡ್ಲೇಬಾರ್ದಂಗೆ. ಇದಕ್ಕೆ ಈಸಿ ಟ್ರೀಟ್ಮೆಂಟ್ ಇದೆ. ಸೊ ಇದನ್ನ ಟ್ರೀಟ್ ಮಾಡ್ಕೊಂಡು ಅವ್ರ ಪ್ರೊಫೆಷನ್ಗೆ ಹೋಗೋದು ಕರೆಕ್ಟ್. ಮೈನ್ 2-3 ವೈನ್ಸಿಗೆ ಮಾತ್ರ ವ್ಯಾರಿಕೋಸ್ ವೈನ್ ಬರುತ್ತೆ. ಒಂದ್ಸಲ ಲೇಸರ್ ಅಥವಾ RFA ಏನಾದ್ರು ಆಯ್ತು ಅಂದ್ರೆ ಮತ್ತೆ ಅದಕ್ಕೆ ಬರೋದಿಲ್ಲ. ಬಂದ್ರು ಅಲ್ಲಿ ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಂಗ್ ಬರುತ್ತೆ, ಬಟ್ ಮತ್ತೆ ಅವ್ರ ಪ್ರೊಫೆಷನ್ಗೆ ತೊಂದರೆ ಆಗೋಷ್ಟು ಬರೋದಿಲ್ಲ. ಓಕೆ. ಸೊ ಈಗ ಏಜ್ ಆದವರಲ್ಲೂ ಕೂಡ ಬರುತ್ತೆ ಹೇಳಿದ್ರಿ, ಟ್ರೀಟ್ಮೆಂಟ್ ಏನಾದ್ರೂ ಬೇರೆ ಇರುತ್ತಾ? ವಯಸ್ಸಾದವ್ರಿಗೆ ಈ ತರ, ಅಥವಾ ಅಂದ್ರೆ ರೀಸನ್ಸು ಬೇರೆ ಇರುತ್ತೆ ಅಲ್ಲಿ, ಏಜ್ ಆದವರಿಗೆ ಅಥವಾ ಯಂಗ್ ಏಜ್ ಅಲ್ಲಿ ಇರೋರಿಗೆ ಅದಕ್ಕೆ ಚಿಕಿತ್ಸೆ ಬೇರೆ ಬೇರೆ ಅಂತ ಇರುತ್ತಾ, ಒಂದೇ ಇರುತ್ತಾ ಅಂತ? ಒಂದು ಕಾಂಪ್ಲಿಕೇಶನ್ ಆಗಿ ಆ ಕಾಂಪ್ಲಿಕೇಶನ್ ಅಥವಾ ಸಿಂಪ್ಟಮ್ಸನ್ನ ಟ್ರೀಟ್ ಮಾಡಬೇಕು ಅಂದರೆ ಎಲ್ಲ ಏಜ್ ಗ್ರೂಪಿಗೂ ಟ್ರೀಟ್ಮೆಂಟ್ ಸೇಮು. ಬಟ್ ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ಸ್ವಲ್ಪ ವ್ಯಾರಿಕೋಸ್ ವೈನ್ ಕಾಣ್ತಾ ಇದೆ ಅಂದ ತಕ್ಷಣ ಅದಕ್ಕೆ ಟ್ರೀಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅವರಿಗೆ ಯೂಶಲಾಗಿ ಏಜ್ ಆಗಿರೋರ್ಗೆ ಆರ್ಥ್ರೈಟಿಸಿಂದನೂ ನೋವಿರುತ್ತೆ, ಆರ್ಥ್ರೈಟಿಸ್ಗಂತ ಇದು ಕನ್ಫ್ಯೂಷನ್ ಮಾಡ್ಕೊಂಡು ಬರೋರು ತುಂಬ ಜಾಸ್ತಿ. ಸೊ ಚಿಕ್ಕ ಏಜ್ ಆದಮೇಲೆ ಆದಷ್ಟು ಬೇಕಾಗಲ್ಲ, ಅನ್ಲೆಸ್ ಗಾಯ ಆಯಿತು, ಏನೋ ಟ್ರಿವಿಯಲ್ ಬೇರೆ ರೀಸನಿಗೆ ಗಾಯ ಆಯಿತು, ಈ ಗಾಯ ಹುಷಾರಾಗ್ತಿಲ್ಲ, ಆ ಥರ ಕಂಡೀಷನ್ ಬಂದಾಗ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಬಟ್ ಎಲ್ಲ ಏಜ್ ಗ್ರೂಪಿಗೂ ಸೇಮ್ ಟ್ರೀಟ್ಮೆಂಟ್. ಓಕೆ. ವೆರಿಕೋಸ್ ವೇನ್ಸ್ ಬಗ್ಗೆ ಮಿತ್ಸ್ ಏನಾದರೂ ಇದೆಯಾ, ಅಥವಾ ತಪ್ಪು ಕಲ್ಪನೆಗಳೇನಾದರೂ ಇದೆಯಾ ಅಂತ? ಹೌದು, ಒಂದು ದೊಡ್ಡ ಮಿತ್ ಅಂದರೆ ಸರ್ಜರಿ ಮಾಡಿಕೊಂಡ್ರೆ ವಾಪಸ್ ಬಂದ್ಬಿಡುತ್ತೆ ಅಂತೇಳಿ. ಆ ಥರ ಡೆಫಿನೆಟ್ ಆಗಿಲ್ಲ. ನಾನು ಹೇಳ್ದಂಗೆ ಯಾರು ಕರೆಕ್ಟಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಕರೆಕ್ಟ್ ಇಂಡಿಕೇಶನ್ನಿಗೆ ಟ್ರೀಟ್ ಮಾಡಿದ್ರೆ ಇದು ಆಲ್ಮೋಸ್ಟ್ ಲೈಫ್ ಲಾಂಗ್ ಪರ್ಮನೆಂಟ್ ಸೊಲ್ಯೂಷನ್. ಸೊ ದಿಸ್ ಈಸ್ ಎ ಮಿತ್. ಬೇಸಿಕಲಿ ಬಂದಿರುತ್ತೆ, ಅದು ಕರೆಕ್ಟ್ ಯಾರೋ ಬೇರೆ ಟ್ರೀಟ್ ಮಾಡೋರು ಇದನ್ನು ಟ್ರೀಟ್ ಮಾಡಿದ್ರು, ಇಲ್ಲ ಇನ್ಕಂಪ್ಲೀಟ್ ಸರ್ಜರಿ ಆಯಿತು, ಇಲ್ಲ ಅದು ಬೇರೆ ಇಂಡಿಕೇಶನ್ಗೆ ಏನೋ ಮಾಡಿದ್ರು ಅಂದರೆ ವಾಪಸ್ ಬರೋ ಚಾನ್ಸ್ ಇರುತ್ತೆ. ಬಟ್ ಕರೆಕ್ಟಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ಮತ್ತೆ ಬರೋದಿಲ್ಲ. ದಿಸ್ ಈಸ್ ದ ಗ್ರೇಟೆಸ್ಟ್ ಮಿತ್. ಓಕೆ ಓಕೆ. ಡಾಕ್ಟರ್, ಫೈನಲಿ ನಿಮ್ಮ ಕಡೆಯಿಂದ ಏನು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಸೊ ಹೆಲ್ತನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗತ್ತೆ? ನೀವು ಹೇಳಿದರೆ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್, ಒಬೇಸಿಟಿಯಿಂದ ಕೂಡ ಬರಬಹುದು ವೆರಿಕೋಸ್ ವೇನ್ಸ್, ಅಥವಾ ನಿಂತು ಕೆಲಸ ಮಾಡೋದ್ರಿಂದ ಕೂಡ ಬರಬಹುದು ಅಂತ. ಸೊ ಫೈನಲಿ ನಿಮ್ಮ ಅಡ್ವೈಸ್ ಏನು ಅಂತ? ಆ್ಯಸ್ ಎ ವ್ಯಾಸ್ಕ್ಯುಲರ್ ಸರ್ಜನ್, ಲೆಗ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಕಾಲನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಕಾಲ್ ಹೆಲ್ತ್ ವಿಲ್ ಡಿಸೈಡ್ ಅಬೌಟ್ ಹೌ ಲಾಂಗ್ ದ ಪರ್ಸನ್ ವಿಲ್ ಆಲ್ಸೋ ಲಿವ್. Most of the muscles are in the leg only. This muscle will decide about the longevity of life. So this has to be kept very healthy. Daily at least ಎಲ್ಲರೂ ಒಂದು 5 ಕಿಲೋಮೀಟರ್ ಆದರೂ ವಾಕಿಂಗ್ ಮಾಡಲೇಬೇಕು. ಜಿಮ್ಮಿಗೆ ಹೋದರೆ ಇನ್ನೂ ಒಳ್ಳೆಯದು. ಜಿಮ್ಗೆ ಹೋಗ್ಬಿಟ್ಟು ಲೆಗ್ ಪ್ರೆಸ್ಸು, ಅಟ್ಲೀಸ್ಟ್ ಫ್ಲೆಕ್ಷನ್, ಎಕ್ಸ್ಟೆನ್ಷನ್, ಹೀಲ್ ರೈಸು ಈ ಥರದ್ದು ಮಾಡಿದ್ರೆ ಕಾಲು ಚೆನ್ನಾಗಿದ್ದರೆ ನಿಮ್ಮ ಲೈಫು ಚೆನ್ನಾಗಿರುತ್ತೆ. ಸೊ ಏನೋ ಒಂದು ವೇಳೆ ಜಿಮ್ಮಿಗೆ ಹೋಗೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಕೀಪ್ ಯುವರ್ ಲೆಗ್ ಹೆಲ್ದಿ ಬೈ ವಾಕಿಂಗ್ ಅಟ್ಲೀಸ್ಟ್ 5 ಕಿಲೋಮೀಟರ್ಸ್ ಎ ಡೇ. ಓಕೆ. ಸೊ ಇದಕ್ಕೂ ಫುಡ್ಡಿಗೂ ಏನು ಕನೆಕ್ಷನ್ ಇಲ್ಲ ಹಾಗಾದರೆ? ಫುಡ್ ಒಬೆಸಿಟಿ ಆಗಿ ಅದರಿಂದ ಬರ್ಬೋದು, ಬಟ್ ಆ ಥರ ಡೈರೆಕ್ಟ್ ಇದರಿಂದ ಫುಡ್ ತಿನ್ನಬಾರ್ದು, ಈ ಥರ ಫುಡ್ ತಿಂದರೆ ಸರಿ ಹೋಗುತ್ತೆ ಅಂತ ಯಾವುದು ಫುಡ್ಡಿಗೆ ರಿಲೇಷನ್ ಇಲ್ಲ. ಸೊ ಫಿಸಿಕಲ್ ಆಕ್ಟಿವಿಟಿ ತುಂಬಾನೇ ಮುಖ್ಯ ಆಗುತ್ತೆ, ಒಬೆಸಿಟಿ ಇರಬಾರ್ದು ಅಂತ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿಯಾಗಿರುತ್ತೆ, ಇದ್ರ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳು ಏನು, ಸೊ ಯಾವುದನ್ನು ನಂಬಬೇಕು ಯಾವುದನ್ನು ನಂಬಾರ್ದು ಅನ್ನೋದನ್ನು ಕ್ಲಿಯರ್ ಆಗಿ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.